ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ಮಹೇಶ್ವರನ ಪ್ರಸಾದಲಿಂಗ ಸ್ಥಳ ಅಂದರೆ ಶರಣ ಸ್ಥಳದ ವಚನ. ಆ ಸ್ಥಳ ಕಟ್ಟಿನ ಪೈಕಿ ಕೊನೆಯ ವಚನ 8ನೇ ವಚನ, ಉಭಯ ಲಿಂಗ ಉಭಯ ಪ್ರಸಾದ. ಉಭಯ ಲಿಂಗ ಉಭಯ ಪ್ರಸಾದ. ಈ ಉಭಯ ದುರ್ಭಯವ ಲಿಂಗ ಪ್ರಸಾದಿಗಳೇ ಬಲ್ಲರಲ್ಲದೆ ನಾನೆತ್ತ ಬಲ್ಲೆನಯ್ಯ. ಕ್ರಿಯೆಯ ಮೀರಿದ ಸಂಬಂಧವ ನಾನೆತ್ತ ಬಲ್ಲೆನಯ್ಯ. ವಿಧಿ ನಿಷೇಧವಾದ ಕ್ರಿಯೆ ಹೊರಗಾದುದ ನಾನೆತ್ತ ಬಲ್ಲೆನಯ್ಯ. ಶ್ರುತಿ ಸ್ಮೃತಿ ಪ್ರಾಮಾಣಿನೊಳಗ ಅಲ್ಲವಯ್ಯ ಕೂಡಲ ಚನ್ನ ಸಂಗಮ ದೇವ. ಉಭಯ ಲಿಂಗ ಅಂದ್ರೆ ಏನ್ ತಿಳ್ಕೊಂಡ್ರಿ? ಉಭಯ ಅಂದ್ರ ಎರಡು. ಉಭಯ ಅಂದ್ರೆ ಎರಡು ಲಿಂಗಗಳು ಎಲ್ಲೆಲ್ಲವ? ಒಂದು ಬ್ರಹ್ಮಾಂಡಗತ ಚೇತನ, ಇನ್ನ ಒಂದು ಪಿಂಡಾಂಡಗತ ಚೇತನ. ಒಳಗಿರೋದು ಇದು ಕೂಟಸ್ಥ. ಇದು ಒಂದು ಲಿಂಗ. ಮತ್ತು ಬ್ರಹ್ಮಾಂಡದಲ್ಲಿ ಬ್ರಹ್ಮದನಲ್ಲ, ಅದು ಒಂದು ಲಿಂಗ. ಅದು ಸಚ್ಚಿದಾನಂದ, ಇದು ಸಚ್ಚಿದಾನಂದ. ಅದು ಇದು ಪೂರ್ಣಂ ಅದಹ ಪೂರ್ಣಂ ಇದಹ. ಹೌದಲ್ರಿ? ಪೂರ್ಣಾತ್ ಪೂರ್ಣ ಮುದಚ್ಚತೆ. ಆ ಪೂರ್ಣದಿಂದ ಈ ಪೂರ್ಣ ಹುಟ್ಟ್ಯದ. ಇದಂ ಎದರಿಂದ ಹುಟ್ಟ್ಯದ? ಅದಮ್ಲಿಂದ ಹುಟ್ಟ್ಯದ. ಪೂರ್ಣಶ್ಚ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಆ ಪೂರ್ಣದಿಂದ ಎಷ್ಟು ಪೂರ್ಣ ತೆಗೆದುಹಾಕಿದ್ರು ಮತ್ತ ಒಂದು ಪೂರ್ಣ ಉಳಿತದಲ್ಲಿ. ಇರಲಿ, ಇಲ್ಲೇನ್ ಹೇಳ್ತಾನ? ಈ ಒಂದು ನಿಮ್ಮೊಳಗಿರುವ ಕೂಟಸ್ಥಾನಿಗೆ ನೋಡಿ ನೀವು ಪದಾರ್ಥಗಳನ್ನ ನೈವೇದ್ಯ ಮಾಡಿ ಪ್ರಸಾದ ತಗೋತಿರಲ್ಲ, ಅದೇ ರೀತಿ ಬ್ರಹ್ಮಾಂಡ ಅಂತರ್ಗತವಾದ ಬ್ರಹ್ಮಚೇತನವನ್ನೇ ಎಲ್ಲ ಸಚರ ಅಚರಗಳಲ್ಲಿ ನೀವು ದರ್ಶನ ಮಾಡಿಕೊಂಡು ಅಲ್ಲಿ ನಿಮ್ಮ ಪದಾರ್ಥಗಳನ್ನು ಸಲ್ಲಿಸಿ ನೀವು ಪ್ರಸಾದವನ್ನು ತಗೋಬೇಕು. ಅದು ಉಭಯ ಪ್ರಸಾದ. ಉಭಯ ಪ್ರಸಾದ ಅಂದ್ರೆ ಅದು ಬ್ರಹ್ಮಾಂಡಗತ ಇರೋದಕ್ಕೆ ಜಂಗಮ ಅಂತಾರ, ಪಿಂಡಾಂಡಗತ ಇದ್ದದಕ್ಕ ಇದಕ್ಕ ಲಿಂಗ ಅಂತಾರ ಅಷ್ಟೇ. ಲಿಂಗ ಜಂಗಮ. ಇದು ಬಿಟ್ರೆ ಮೂರನೇದ್ದೇನದು? ಏನಿಲ್ಲ. ಅದಕ್ಕೆ ಉಭಯ ಲಿಂಗ ಉಭಯ ಪ್ರಸಾದ. ನಿಮ್ಮ ಲಿಂಗಕ್ಕ ನೀವು ನೈವೇದ್ಯ ಮಾಡಿ ನೀವು ಪ್ರಸಾದ ತಗೊಂಡ್ರೆ ಅದನ್ನ ನಿಮ್ಮ ಇಷ್ಟಲಿಂಗ ಪ್ರಸಾದ. ಅದನ್ನೇ ನೀವು ಹೊರಗ ಹಸಿದ ಬಂದವನೇ ಜಂಗಮ ಅಂತಾರ. ಹಸಿದವನೇ ಜಂಗಮ. ಉಣ್ಬೇಕಂತ ಬಂದಿರ್ತಾನಲ್ಲ ಅವನೇ ಜಂಗಮ. ಯಾರು ಹಸಿದು ಬರ್ತಾರ ಅವರಿಗೆ ಊಟಕ್ಕೆ ಹಾಕ್ಬೇಕು. ಹಿಂಗಾಗಿ ಅದು ಒಂದು ಪಶು ಪಕ್ಷಿ ಕ್ರಿಮಿ ಕೀಟ, ಒಂದು ಆಕಳು ಎಮ್ಮೆ ಯಾವುದೋ ಒಂದು ಪ್ರಾಣಿ ಹಸಿದು ಬಂದದಂತ ನಿಮಗೆ ಗೊತ್ತಾಯ್ತಂದ್ರ ಅದಕ್ಕೆ ಊಟಕ್ಕೆ ಹಾಕ್ಬೇಕು. ಅಲ್ಲಿ ಏನ್ ನೋಡ್ಬೇಕು ನೀವು? ಲಿಂಗವನ್ನೇ ನೋಡ್ಬೇಕು. ಲಿಂಗದ ದರ್ಶನವನ್ನೇ ಮಾಡ್ಬೇಕು. ಉಭಯ ಪ್ರಸಾದ. ಈ ಉಭಯ ದುರ್ಭಯವ ಲಿಂಗ ಪ್ರಸಾದಿಗಳೇ ಬಲ್ಲರಲ್ಲದೆ ನಾನೆತ್ತ ಬಲ್ಲೆನಯ್ಯ. ಏನಿದ್ರ ಅರ್ಥ ಅಂತಂದ್ರ, ಇದು ಯಾರು ಮಾಡ್ತಾರ? ಒಳಗು ಹೊರಗು ಅನ್ನೋ ಭೇದ ಇಲ್ಲದೆ ಎಲ್ಲಾ ಕಡೆ ಆ ಲಿಂಗವನ್ನೇ ಕಂಡು ತನ್ನಲ್ಲಿರುವ ದ್ರವ್ಯವನ್ನ ಆ ಲಿಂಗಕ್ಕೆ ನೈವೇದ್ಯ ಮಾಡಿ ಪ್ರಸಾದವನ್ನ ಯಾರು ಸ್ವೀಕಾರ ಮಾಡ್ತಾರ ಅವರೇ ಉಭಯ ಲಿಂಗ ಪ್ರಸಾದಿಗಳು ಅಂತ. ನಿಮ್ಮ ಇಷ್ಟಲಿಂಗಕ್ಕೆ ನೀವು ನೈವೇದ್ಯ ಮಾಡಿದರೆ ಏನು ಸಮಸ್ಯೆ ಇಲ್ಲ.
ಅದೇನು ಕಾಡಲ್ಲ ಬೇಡಲ್ಲ, ಯಾರ್ಯಾದರೆ ನೆನೆಯದು ಮರೆದಡೆ ಮಾಡದು. ಅದೇ ಮತ್ತೆ ಯಾರಿಗಾರ ಒಬ್ಬರಿಗೆ ಲಿಂಗಯ್ಯನ ಬದಲಿ ಇನ್ನೊಬ್ಬ ಸಂಗಯ್ಯ ಕರೆದ್ರೆ ಅಂತಂದ್ರೆ ಅವನ ಅನುಕೂಲಕ್ಕೆ ತಕ್ಕಂತೆ ಅವ ಬೇಡ್ಲಕ್ಕೆ ಹತ್ತಿ ಬಿಡ್ತಾನ. ಅವಾಗೇನ್ ಮಾಡ್ತಾರೆ? ಅದಕ್ಕೆ ಲಿಂಗ ಪ್ರಸಾದಕ್ಕೆ ಅನುಕೂಲ ಮಾಡ್ಬೇಕಲ್ಲ. ಸಂಗಯ್ಯನ ಲಿಂಗ ಪ್ರಸಾದ, ನಿಮ್ಮ ಇಷ್ಟ ಲಿಂಗಯ್ಯನ ಪ್ರಸಾದಕ್ಕೆ ಸಂಗಯ್ಯನ ಲಿಂಗ ಪ್ರಸಾದಕ್ಕೆ ಬಹಳ ವ್ಯತ್ಯಾಸ ಆಗ್ತಿರ್ತದೆ. ಏನ್ ಮಾಡ್ತೀರಿ? ಮೊನ್ನೆ ಒಬ್ಬರು ಬಾಡಿಗೆ ಮನಿ ಚೇಂಜ್ ಮಾಡ್ಲಕತ್ತಾರ. ಅವ್ರಿಗೇನು ಮನಿ ಚೇಂಜ್ ಮಾಡಾಗ ನಾನು ಹೋಗ್ಬೇಕು ಅಲ್ಲಿ ಹಾಲು ಉಕ್ಕಿಸೋ ಟೈಮ್ನಾಗ. ಹಾಲು ಉಕ್ಕಿಸ್ಲಕ್ಕ ಪೂಜೆ ಗೀಜೆ ಎಲ್ಲ ಮಾಡಿ ರೆಡಿ ಇಟ್ಟಿರ್ತಾರ. ಕಾಯಿ ಮ್ಯಾಲ ಕರ್ಪೂರ ಇಟ್ಟು ಬೆಳಗಿ ಅಲ್ಲಿ ಹಾಲು ಉಕ್ಕಿಸ್ಲಕ್ಕ ಬಟನ್ ಗ್ಯಾಸ್ ಬಟನ್ ಒತ್ಲಕ್ಕೆ ನಾನು ಹೋಗ್ಬೇಕು, ಹಾಲು ಉಕ್ಕಿಸ್ ನಮ್ಲಿಂತ ಆಯ್ತು. ಏನೋ ಮಾಡಿದೆವು, ಹಾಲು ಕುಂತೇವು. ಕುಂತ್ಮೇಲೆ ಆ ಹಾಲಿನಾಗ ಮತ್ತೆ ಅವ್ರು ಏನ್ ಮಾಡ್ತಾರ? ಶಾವಿಗೆ ಪಾಯಸ ಮಾಡ್ತಾರೆ. ಶಾವಿಗೆ ಪಾಯಸ ಮಾಡಿದ್ಮೇಲೆ ಆ ದೇವ್ರಿಗೆ ನೈವೇದ್ಯ ಹಿಡಿದ್ರು. ಅವ್ರ ಮನೆಯ ಜಗಲಿ ಮೇಲಿನ ದೇವ್ರಿಗೆ ನೈವೇದ್ಯ ಹಿಡಿದ್ರೆ ಅದೇನದು ಇಷ್ಟಲಿಂಗ ಪ್ರಸಾದ. ಅದು ಏನ್ ಮಾಡಿದ್ರು ಸುಮ್ಮ ಅಂತದ ಆಟೆ. ಆದ್ರೆ ಅದನ್ನೇ ಒಂದು ಸ್ಟೀಲ್ ಬೊಗಣೆಗ ಚಮಚ ಇಟ್ಕೊಂಡು ಆ ಪಾಯಸ ನಮಗ್ ಕೊಡ್ಲಕ್ ಬಂದ್ರು. ನಾವು ಅದು ತಿನ್ನೋ ಟೈಮ್ನಾಗ ತಿಂತೀವನ್ರಿ ಪಾಯಸ ತಿನ್ನಾಗ. ನಿಮ್ಗೊಂದು ಬೊಗಣಿ ಪಾಯಸ ಕೊಟ್ರಪ್ಪ, ಒಂದು ಮೀಡಿಯಂ ಸೈಜ್ ಸಣ್ಣ ಬೊಗಣಿ, ಬಂದಿರಿ ಮಹಾತ್ಮರು ಜ್ಞಾನಿಗಳು ಅಂತ ನಿಮಗೊಂದು ಪಾಯಸ ಕೊಟ್ರ ತಿಂತೀರ? ಏನ್ ಮಾಡ್ತೀರಿ? ಎಲ್ಲರಿಗೂ ಯಾಕೆ ಅನ್ಸ್ತೀರಿ? ಕೊಟ್ಟದ ಪಾಯಸ ಸಿಕ್ಕದಿಲ್ಲ ನೀವೇ ತಿಂತೀರಿ. ಅದ್ರಾಗ ಸಂಡಿಗೆ ಹಪ್ಪಳ ಇಲ್ಲೇನಂತ ಸಂಡಿಗೆ ಹಪ್ಪಳ ತಂದಿಲ್ಲ ಏನಂತೇಳಿ ಕೇಳಕತ್ತೀವಿ. ಮತ್ ಒಂದ್ ಬೊಗಣಿ ಪಾಯಸ ತಿನ್ನೋ ಅಂದ್ರೆ ತಲೆ ಎಲ್ಲ ಉರಿತದ, ಬಾಯೆಲ್ಲ ಸುಡು ಪಾಯಸ, ಬಿಸಿ ಬಿಸಿದು ಸ್ವೀಟ್, ಒಳಗೆಲ್ಲ ಡ್ರೈ ಫ್ರೂಟ್ ಹಾಕ್ಯಾರ. 1 ಚಮಚ 2 ಚಮಚ ಚೆನ್ನದಿ, ಇಷ್ಟು ನಿಂದೇ ನೈವೇದ್ಯ ನೀ ತಿನ್ಬೇಕಂತ. ಅದ್ರೊಳಗಿಂದ ಕರೆದು ಅವ್ರಿಗೆ ಎಲ್ಲರಿಗೂ ಬಟ್ಟಲ್ದಾಗ ಹಾಕಿ ವಾಪಸ್ ಕೊಟ್ರು ಅರ್ಧ ಬೊಗಣಿ ಉಳಿತದ. ಸಣ್ಣ ಬೊಗಣಿ ಮೀಡಿಯಂ ಸೈಜ್ ಇಂದು ಹಪ್ಪಳ ಸಂಡಿಗೆ. ನೀಗ ಅಮಾವಾಸ್ಯೆ ಹುಣ್ಣಿಮೆಗೆ ಊಟಕ್ಕೆ ಕರೆದಾಗ ಹಪ್ಪಳ ಸಂಡಿಗೆ ಎಲ್ಲ ಮಾಡಿರ್ತಾರ. ಇಲ್ಲಿ ಹಾಲು ಉಕ್ಕಿಸ್ಲಕ್ ಬಂದಿರಿ, ಅದು ಹಾಲು ಉಕ್ಸಿದ್ರಾಗ ಒಂದಿಟ್ಟು ಏನೋ ಅಡ್ಜಸ್ಟ್ ಮಾಡಿ ಪಾಯಸ ಮಾಡಿ ಇಲ್ಲಿ ಹಪ್ಪಳ ಸಂಡಿಗೆ ಕೇಳಿದ್ರೆ ಮನೇನ ಸಾಮಾನುಗಳು ಅಲ್ಲವ, ಇಲ್ಲಿ ಸಾಮಾನು ಏನೋ ಎಟ್ ಬೇಕಾದ್ ತಂದಿ, ಇದ್ರ ಎಲ್ಲಿ ಮಾಡಮ್ ನಾವು ಹಪ್ಪಳ ಸಂಡಿಗೆ? ಇದು ಉಭಯ ಲಿಂಗ. ಕಾಡುವ ಬೇಡುವ ಜಂಗಮಂದು ಹಿಂಗಿರ್ತದ ನೋಡ್ರಿ. ಅದಕ್ಕೆ ತಿಂದ್ರೆ ನನಗೆ ಇಲ್ಲಿ ತಲೆ ಉರ್ಲಿಕ್ಕತ್ತದ, ಅದು ಎಷ್ಟು ಸ್ವೀಟ್ ಹಾಕಿರಿ ಏನಂತೇಳಿ ಅನ್ಕೋತ್ ಅವರಿಗೆ ಹೆಂಗಾಗ್ಬೇಕು? ಅವ್ರಿಗೆ ಅಂದ್ರ ಈ ಉಭಯ ಲಿಂಗದ ಪ್ರಸಾದ ಹೆಂಗಪ್ಪ ಅಂದ್ರ ಉಭಯ ಲಿಂಗ ಪ್ರಸಾದಿಗಳೇ ಬಲ್ಲರ. ಅಂದ್ರೆ ಅವರು ತಿನ್ನೋರು ಅಷ್ಟೇ ಸೂಕ್ಷ್ಮ ಇರ್ಬೇಕು, ಮಾಡೋರ್ನು ಅಷ್ಟೇ ಸೂಕ್ಷ್ಮ ಇರ್ಬೇಕು. ಅಲ್ಲಿ ಹೋಗಿ ಆ ರೀತಿ ಹಾಲು ಒಯ್ದು ಉಕ್ಕಿಸೋರು ಪಾಯಸ ಮಾಡಿ ಕೊಟ್ಟದ್ದೇ ದೊಡ್ಡದು ಅಂತೇಳಿ ತಿಳ್ಕೊಂಡು ಸುಮ್ಮನೆ ತಿಂದ್ರ ಅವ ಉಭಯ ಲಿಂಗ ಪ್ರಸಾದಿ. ಮತ್ತ ಯಾವಾಗ ಕೇಳ್ತಾನ ಅಂತಂದ ಮೇಲೆ ಅದಕ್ಕೆ ಹೆಂಗರೆ ಮಾಡಿ ಅರೇಂಜ್ಮೆಂಟ್ ಮಾಡಿದ್ನ ಅಂತಂದ್ರ ಅವ ಉಭಯ ಲಿಂಗ ಭಕ್ತ. ಅಲ್ಲಿ ಆಜು ಬಾಜು ಅಂಗಡಿಗೆ ಇರ್ತಾವಿಲ್ಲ, ಏನಾರ ಒಂದಿಟ್ಟು ಬೇಕಾದ ಬಜಾರ್ದಾಗೆ ಅದ ಮನಿ, ಅಲ್ಲಿ ಏನಾರ ಒಂದ್ ತಂದು ಏನಾರ ಅಡ್ಜಸ್ಟ್ ಮಾಡ್ಬೋದಾಗಿತ್ತಿಲ್ಲ? ಮಾಡ್ಲಕ್ ಬರ್ತದಿಲ್ರಿ? ಎಲ್ಲಾರ ದೂರ ಅಡವ್ಯಾಗಿತ್ತಂದ್ರ ಆ ಮಾತು ಬೇರೆ. ಬಜಾರ್ದಾಗೆ ಮನಿ ಅದ, ಅಲ್ಲೇ ಎದರ ಅಂಗಡಿ ಪಂಗಡಿ ಇರ್ತಾವ, ಏನಾರ ಒಂದ್ ತರ್ಬೋದು. ಕೆಲವೊಂದ್ ಕಡೆ ರೆಡಿಮೇಡ್ ಹಪ್ಪಳ ಸಂಡಿಗೆನೆ ಸಿಕ್ಬಿಡ್ತಾವ, ಸೀದಾ ತಗೊಂಡು ತಿನ್ನಂತವ್ ಇರ್ತಾವ. ಏನಾರ ವ್ಯವಸ್ಥೆ ಮಾಡ್ಬೋದಿತ್ತು. ನಾನು ಬೇಡಿದೆ, ಅವರು ಬೈದರಂತಂದ್ರೆ ಏನು ತಿಳಿಸಿ ಹೇಳಿದ್ರು. ಇಲ್ಲಿ ಬಂದಾಗ ಬರೀ ಹಾಲು ಉಕ್ಕಿಸ್ಲಕ್ ಬಂದಾಗ ಇವೆಲ್ಲ ಕೇಳಿದ್ರೆ ಹೆಂಗ್ ಸಿಗ್ತದ ಅಂತ ಬೈಯೋದಲ್ಲ. ಇಲ್ಲಿ ಏನ್ ಮಾಡ್ಬೇಕು? ನಾವಿನ್ನ ಸಾಮಾನುಗಳೆಲ್ಲ ಆ ಮನೆಯಾಗ ಅಥವಾ ಬರಾಗ ಅದೊಂದಿಟ್ಟು ಹಾಕೊಂಡ್ ಬರ್ಲಿಲ್ಲ ನೋಡು ಅಂತ ಅವ್ರು ಕಳವಳ ಪಟ್ರು.
ಇಲ್ಲೇನಾಯ್ತದ, ಪ್ರಸಾದ ಹೋಗಿ ಪದಾರ್ಥ ಆಗಿಬಿಡ್ತದೆ. ಪದಾರ್ಥ ಹೋಗಿ ಪ್ರಸಾದ ಮಾಡುವುದಕ್ಕೆ ಸಂತೋಷ ಪಡುವ ಕೂಟದಲ್ಲಿ ಏನೋ ಒಂದು ಕೊರತೆ ಎದ್ದು ಕಡ್ತಂದ್ರೆ ಅದು ಪದಾರ್ಥ ಆಗಿಬಿಡ್ತದೆ. ಇದು ಬಹಳ ಸೂಕ್ಷ್ಮ, ಪ್ರಸಾದದ ವಿಷಯ ಬಹಳ ಸೂಕ್ಷ್ಮ. ಅದಕ್ಕಿಲ್ಲೇನಾಯ್ತು, ಆ ಪ್ರಸಾದಿಗಳೇ ಬಲ್ಲರು. ಅದನ್ನು ನಾವು ಎಲ್ಲಿ ನಮ್ಲಿಂತ ಅಂಥವೆಲ್ಲ ಮಾಡ್ಲಿಕ್ಕೆ ಆಗಂಗಿಲ್ಲ, ಜನಸಾಮಾನ್ಯರಿಂದ ಅದು ಸಾಧ್ಯ ಇಲ್ಲ, ಬಹಳ ಸೂಕ್ಷ್ಮ ಅಂತೇಳಿ ಈ ಕ್ರಿಯೆಯ ಮೀರಿದ ಸಂಬಂಧ ನಾನೆತ್ತಬಲ್ಲೆನಯ್ಯ. ಈ ಎಲ್ಲ ಕೊಡ ತಗೊಳ್ಳೋ ವ್ಯವಹಾರ, ನೀಡಿಸ್ಕೊಳ್ಳೋದು, ನನಗೇನು ಬೇಕು ಕೇಳೋದು, ಅದಕ್ಕೆ ತಕ್ಕಂತೆ ವ್ಯವಸ್ಥೆ ಮಾಡೋದು, ಇದೆಲ್ಲ ಕ್ರಿಯೆ ಅದಲ್ಲ. ಇದನ್ನು ಮೀರಿದ್ದೊಂದು ಸಂಬಂಧ ಅದ, ಅಂಗಲಿಂಗ ಸಂಬಂಧ. ಅದು ಅಷ್ಟು ಸರಳವಾಗಿ ಎಲ್ಲರಿಗೂ ತಿಳಿಯಂಗಿಲ್ಲ. ಅದು ನಾನೆತ್ತಬಲ್ಲೆನಯ್ಯ. ವಿಧಿ ನಿಷೇಧ. ವಿಧಿ ಅಂತಂದ್ರೆ ಹಿಂಗೆ ಇರಬೇಕು, ಹಿಂಗೆ ಮಾಡಬೇಕು, ಹಿಂಗೆ ಮಾತಾಡಬೇಕು ಅಂತ ಒಂದು ವಿಧಿ. ಹಿಂಗೆ ಮಾಡಬಾರ್ದು, ಹಿಂಗೆ ಮಾತಾಡಬಾರ್ದು ಅನ್ನೋದು ನಿಷೇಧ. ಇವು ಎಲ್ಲನೂ ಮೀರ್ಬೇಕಲ್ಲ. ಇವುಗಳಿಂದ ಹೊರಗಾದುದು ನಾನೆತ್ತಬಲ್ಲೆನಯ್ಯ. ಆಮೇಲೆ ನನಗೆ ಗೊತ್ತಾಯ್ತು, ಅಲ್ಲಿ ಹೋಗಿ ಹಿಂಗೆಲ್ಲ ಕೇಳಬಾರ್ದಿತ್ತು, ನಾನು ಅವ್ರಿಗೆ ಹೇಳ್ಬಾರ್ದಿತ್ತು. ಅವ್ರಿಗೂ ಒಂದಿಷ್ಟು ಪಾಯಸ ಮಾಡೋ ಪ್ರೋಗ್ರಾಮ್ ಅದಂದ್ರೆ ಒಂದಿಷ್ಟು ಸಂಡಿಗೆ ತರಬೇಕಿತ್ತು ಅಂತ ಅವರಿಗೆ ಕೇಳಬಾರ್ದಿತ್ತು ನನಗೆ. ಅಂದ್ರೆ ಬೇಡುವಾತ ಜಂಗಮನಲ್ಲ, ಬೇಡಿಸಿಕೊಂಬಾತ ಭಕ್ತನಲ್ಲ. ಬೇಡಿಸಿಕೊಳ್ಳಾರದೆ ಮಾಡಿದನು ಅಂತಂದ್ರೆ ಭಕ್ತ, ಬೇಡಲಾರದೆ ಸುಮ್ಮ ಉಂಡುನು ಅಂತಂದ್ರೆ ಜಂಗಮ. ಆ ರೀತಿ ಇದ್ರೆ ಅದು ವಿಧಿ. ಬೇಡಿ ಕಾಡಿ ಅವ್ರು ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಆ ರೀತಿ ವಾತಾವರಣ ಕ್ರಿಯೇಟ್ ಆಯ್ತಂದ್ರೆ ಅದು ನಿಷೇಧ. ಈ ವಿಧಿ ನಿಷೇಧಗಳು ನಡೆದಿರ್ತಾವ. ಇವುಗಳನ್ನು ಮೀರಿದ್ದೊಂದು ಸಂಬಂಧ ಆಗಲ್ಲ. ಆ ಸಂಬಂಧ ನಾನೆತ್ತಬಲ್ಲೆನಯ್ಯ. ಅಂದ್ರೆ ಅದೇನು, ಅವಾಗ ತಪ್ಪುತ್ತಿರ್ತಾವ. ಹಿಂಗೆ ಇರ್ತದಂತಿಲ್ಲ, ಅವಾಗ ತಪ್ತಿರ. ಸಹಜವಾಗಿ ಪಾಯಸ ಕೊಟ್ಟವನಿಗೆ ಸಂಡಿಗೆ ಕೇಳಿದ್ರೆ ತಪ್ಪೇನ್ರಿ? ಸಹಜ. ಆದರೆ ಪ್ರಸಾದ ತತ್ವದಲ್ಲಿ ಇದು ಕೇಳಿಸ್ಕೊಳ್ಳೋದು ತಪ್ಪಾಗ್ತದೆ. ಸಹಜವಾಗಿ ಕೇಳೋದು ಅದು ಪದಾರ್ಥದಲ್ಲಿ ಕೇಳೋದು, ಕೊಡೋದು, ತಗೊಳ್ಳೋದು, ಕೇಳಬಾರ್ದಿತ್ತು, ಕೇಳಿವಿ ಕೊಡ್ಲಕ್ಕಾಗಲಿಲ್ಲ, ಬಿಟ್ರು ಕೊಡ್ಲಕ್ಕಾಗಲಿಲ್ಲ ಅಂತ ಕೊರಗಿದ್ರು. ಇದೆಲ್ಲ ಏನದು ಪದಾರ್ಥ ತತ್ವದಲ್ಲಿ ನಡೆಯೋದು. ಪ್ರಸಾದ ತತ್ವದಲ್ಲಿ ಏನಿಲ್ಲ, ಓನ್ಲಿ ಸೈಲೆಂಟ್, ಓನ್ಲಿ ಎಂಜಾಯ್ಮೆಂಟ್. ಶಾಂತವಾಗಿರ್ಬೇಕು, ಆನಂದವಾಗಿರ್ಬೇಕು. ಅಲ್ಲಿ ಏನದ ಅದಕ್ಕೆ ಸೆಟ್ ಆಗಿರ್ಬೇಕು. ಸುಮ್ಮನೆ ಒಂದು ದೃಷ್ಟಾಂತ ಕೊಟ್ಟೆ ನಾನು ನಿಮಗೆ. ಆ ದೃಷ್ಟಾಂತ ನಿಮಗೆ ಮುಂದೆ ಮಾರ್ಗದರ್ಶನಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ತಿರ್ತೇನೆ. ಅದಕ್ಕೆ ಉಭಯ ಲಿಂಗ, ಉಭಯ ಪ್ರಸಾದ. ಈ ಉಭಯ ಏನ್ ಮಾಡ್ತದ? ದುರ್ಭಯವ. ಈ ಉಭಯದ ದುರ್ಭಯ ಅಂತಂದ್ರ ಎಲ್ಲಿ ಈ ಪ್ರಸಾದದ ತತ್ವದಲ್ಲಿ ಎಲ್ಲಿ ತಪ್ಪುತ್ತೀನಿ, ನಿನ್ನೆ ಹೇಳಿದ್ನಲ್ಲ ಎಚ್ಚರ ಅಂತ ಹೇಳ್ತಾರೆ. ಆ ಎಚ್ಚರಿಕೆ ಎಲ್ಲಿ ತಪ್ತೀನಿ? ದುರ್ಭಯವ. ಆ ಲಿಂಗ ಪ್ರಸಾದಿಗಳೇ ಬಲ್ಲರಲ್ಲದೆ ನಾನೆತ್ತ ಬಲ್ಲನಯ್ಯ. ಆ ಪ್ರಸಾದ ತತ್ವ ಮಿಸ್ ಆಗಿ ಎಲ್ಲಿನ ಪದಾರ್ಥಕ್ಕೆ ಇಳಿತೀನೋ ಅಂತೇಳಿ ಒಂದು ಭಯ. ಅದು ಯಾರಿಗಿರ್ತದಂದ್ರ ಪರ್ಫೆಕ್ಟ್ ಆಗಿ ಯಾರು ಲಿಂಗ ಪ್ರಸಾದಿಕರಾಗಿರ್ತಾರ ಅವ್ರಿಗೆ ಅದು ಇರ್ತದ. ಕ್ರಿಯೆಯ ಮೀರಿದ ಸಂಬಂಧ ನಾನೆತ್ತ ಬಲ್ಲೆನಯ್ಯ. ವಿಧಿ ನಿಷೇಧವಾದ ಕ್ರಿಯೆ ಹೊರಗಾದುದ ನಾನೆತ್ತ ಬಲ್ಲೆನಯ್ಯ. ಇಂಥ ಒಂದು ತತ್ವ ನೀವು ಯಾವ ವೇದ, ಆಗಮ, ಶಾಸ್ತ್ರ, ಪುರಾಣ, ಇತಿಹಾಸ ಎಲ್ಲ ಓದಿದ್ರು ಇಂಥ ಸೂಕ್ಷ್ಮ ವಿಚಾರ ಅದರಾಗ ಇಲ್ಲ. ಅವ್ರಾಗ ಇವೆಲ್ಲ ಇಲ್ಲ. ಇದು ಬಹಳ ಸೂಕ್ಷ್ಮ ವಿಚಾರದ. ಆನಂದ ಹೊಂದೋದಕ್ಕೆ ಬಿಟ್ಟರೆ ಮತ್ತೊಂದು ಯಾವುದು ಬೇಡಿಕೆ ನೀಡಿಕೆ ಯಾವುದು ಇಲ್ಲದಂತ ಒಂದು ಶ್ರೇಷ್ಠವಾದ ವಿಚಾರ ಏನದ ಯಾವ ವೇದ ಆಗಮಗಳಲ್ಲಿಲ್ಲ. ಅದಕ್ಕೆ ಹೇಳ್ತಾನೆ, ಶ್ರುತಿ ಸ್ಮೃತಿ ಪ್ರಮಾಣಿನೊಳಗಲ್ಲವಯ್ಯ ಕೂಡಲ ಚನ್ನ ಸಂಗಮ ದೇವ ಅಂತ. ಯಾವ ಪ್ರಮಾಣದಾಗ ಇಲ್ಲ, ಯಾವ ಶ್ರುತಿದೊಳಗೂ ಇಲ್ಲ, ಸ್ಮೃತಿ ಒಳಗೂ ಇಲ್ಲ. ಈ ರೀತಿಯಾದ ಒಂದು ಸಂಬಂಧ, ಈ ರೀತಿಯಾದ ಒಂದು ಆನಂದದ ಪರಿಕಲ್ಪನೆ ಯಾವ ಶಾಸ್ತ್ರದಾಗೂ ಇಲ್ಲ. ಅದು ಕೇವಲ ನಾವು ಮಾಡಿದ್ರೆ ಆನಂದ ಆಗ್ತದೆ, ನೀವು ಮಾಡಿದ್ರೆ ಆನಂದ ಆಗ್ತದೆ.
ಉಭಯಲಿಂಗ. ಅದಕ್ಕೆ ಮಾಯೆಯ ವಿಚಾರ ಅವಿದ್ಯೆ ಅಂತ ಯಾಕಂತಾರ, ಅಜ್ಞಾನ ಅಂತ ಯಾಕಂತಾರ, ಮಾಯೆ ಅಂತ ಯಾಕಂತಾರ ಅಂತ ಒಂದು ಚಿಂತನೆ ನಡೆದಿತ್ತು. ಆ ಚಿಂತನೆ ನಾಳೆ ಕಂಟಿನ್ಯೂ ಮಾಡಮು. ಈ ಉಭಯ ಲಿಂಗದ ಬಗ್ಗೆನೇ ಒಂದು ಸ್ವಲ್ಪ ಇವತ್ತು ವಿಚಾರ ಸಾಗರಕ್ಕೆ ಸಂಬಂಧಪಟ್ಟಂತೆಯೇ ಚಿಂತನೆ ಮಾಡೋಣ. ಈ ವಿಚಾರ ಸಾಗರದಲ್ಲಿ ಏನದಂದ್ರ ಒಂದು ಗೌಪ್ಯ ತತ್ವ ಚಿಂತನ ಅಂತ. ಗೌಪ್ಯ ತತ್ವ ಚಿಂತನ. ಈ ಗೌಪ್ಯ ತತ್ವ ಚಿಂತನ ಅಂದ್ರೇನು? 4ನೇ ತರಂಗದೊಳಗ ಸೂಕ್ಷ್ಮ ರೂಪದಲ್ಲಿ 4ನೇ ತರಂಗದೊಳಗ ಆರಂಭ ಆಗಿ 5ನೇ ತರಂಗದ ಕೊನೆಯ ತನಕ ಅದು ಸೂಕ್ಷ್ಮ ರೂಪದಲ್ಲಿ ತತ್ವಜ್ಞಾನ ಹರಿದು ಬರ್ತದ. 5ನೇ ತರಂಗದ ಕೊನೆಯ ಭಾಗದಲ್ಲಿ ಅಲ್ಲಿ ಏನಾಗ್ತದ ಮುಂದಿನ ಭಾಗ ಹೇಳ್ತೀವಿ. 4ನೇ ತರಂಗ ಯಾರ ಸಲುವಾಗಿ? ಅದು ಉತ್ತಮ ಅಧಿಕಾರಿಗಳ ಸಲುವಾಗಿ. ಅದು ಸೂಕ್ಷ್ಮ ಚಿಂತನ, ಗೌಪ್ಯ ತತ್ವ ಚಿಂತನ, ಸೂಕ್ಷ್ಮ ರೂಪ ಚಿಂತನ. ಈ ಸೂಕ್ಷ್ಮ ರೂಪದೊಳಗ ಏನು ಕೆಲಸ ನಡೀತದಂತಂದ್ರೆ, ಈ ಲ್ಯಾಬೊರೇಟರಿ ಒಳಗೆ ಬ್ಲಡ್ ಟೆಸ್ಟ್ ಮಾಡ್ತಾರಲ್ಲ, ಲ್ಯಾಬೊರೇಟರಿ ಒಳಗೆ ಒಂದು ಬ್ಲಡ್ ಟೆಸ್ಟ್ ಮಾಡ್ತಾರ. ಆ ಬ್ಲಡ್ ಸೂಕ್ಷ್ಮ ರೂಪ ಹೌದಲ್ರಿ? ಇಡೀ ಶರೀರದೊಳಗಿಂದ ರಕ್ತ ಸ್ಥೂಲ ರೂಪ. ಆ ರಕ್ತದ ಒಂದೆರಡು ಹನಿ ಏನದಲ್ಲ ಅದು ಸೂಕ್ಷ್ಮ ರೂಪ. ಅದೇ ರೀತಿ ಇಡೀ ಬ್ರಹ್ಮಾಂಡ ಸ್ಥೂಲ ರೂಪ. ಆ ಸ್ಥೂಲ ರೂಪದ ಸೂಕ್ಷ್ಮ ರೂಪ ಯಾವುದು? ಇಡೀ ಬ್ರಹ್ಮಾಂಡ ಸ್ಥೂಲ ರೂಪ. ಸ್ಥೂಲ ಅಂದ್ರೆ ದೊಡ್ಡ. ಅದರದ್ದು ಸೂಕ್ಷ್ಮ ರೂಪ ಅಂದ್ರೆ ಬ್ರಹ್ಮಾಂಡದ ಸೂಕ್ಷ್ಮ ರೂಪ ಯಾವುದು? ಪಿಂಡಾಂಡ. ಮತ್ತ ಬ್ರಹ್ಮಾಂಡ ನಿಯಾಮಕ ಈಶ್ವರ, ಅವ ಸ್ಥೂಲ ರೂಪ ದೊಡ್ಡವ. ಅವಂದು ಸೂಕ್ಷ್ಮ ರೂಪ ಈಶ್ವರನ ಸೂಕ್ಷ್ಮ ರೂಪ ಯಾವುದು? ಜೀವ. ಮತ್ತೆ ಆ ಈಶ್ವರನಲ್ಲಿ ಮಾಯೆ ಅಂತ ಏನು ಅಜ್ಞಾನದ ಅಲ್ಲ, ಆ ಮಾಯೆ ಏನದ ಸ್ಥೂಲ ರೂಪ ದೊಡ್ಡದು. ಆ ಮಾಯೆಯ ಸೂಕ್ಷ್ಮ ರೂಪ ಅವಿದ್ಯೆ. ಇದು ನಿಮಗೆ ಜ್ಞಾನ ಇರಬೇಕು. ಈ ಜೀವ ಮತ್ತೆ ಈ ಅವಿದ್ಯೆ ಮತ್ತೆ ಈ ಪಿಂಡಾಂಡ ಇದರೊಳಗ ಸಣ್ಣದು ಇದು ಇಷ್ಟಲಿಂಗ. ಇಷ್ಟ ಅಂತಂದ್ರೆ ಈಗ ನಿಮಗ ಊಟಕ್ಕಂತೇಳಿ ಕುಂದಿರಿಸಿ ನೀವು 4 ಚಪಾತಿ ತಿನ್ಬೇಕಂತ ಕೂತೀರಿ. ನಿಮ್ಮ ತಟ್ಟೆ ಒಳಗ ಒಂದು ತುಕಡಿ ಚಪಾತಿ ಒಂದು ಸ್ವಲ್ಪ ಪಲ್ಯ ನೀಡ್ತೀವಿ. ಅವಾಗ ನೀವೇನಂತೀರಿ? ಊಟ ಮಾಡ್ರಿ ಅಂತಂದ್ರ ನೀವು ಇದ್ಯಾ ಊಟ? ಇಷ್ಟೇನಾ ಊಟ ಅಂತೀರ? ಇಲ್ಲ, ಇಷ್ಟೇ ಇಷ್ಟೇ ಮಾಡ್ಬೇಕಾ? ಇಷ್ಟೇ ನಿಮ್ಗೆ ಕೊಡೋದು ಇಷ್ಟೇ. ಇಷ್ಟ ಉಂಡ್ರ ಸ್ವಾಮಿಗಳೆಲ್ಲ ಮೊದಲು ಉಣ್ತಾರ ನೋಡ್ರಿ. ಫಸ್ಟಿಗೆ ಅದು ಇಷ್ಟ ಅಂತಂದ್ರೆ ಏನದ ಪ್ಲೇಟಿನ ತುಂಬಾ ನೀಡಿಸ್ಕೊತಾರ ಅವ್ರು. ಏನೇನ್ ಐಟಮ್ ಮಾಡಿದ್ರೆ ಅವೆಲ್ಲ ಓಸು ಮೊದಲು ಇಲ್ಲಿ ಎಡಿ ಮಾಡ್ರಿ ಅಂತಾರ ಅವ್ರು. ಸ್ವಲ್ಪ ಸ್ವಲ್ಪ ಎಲ್ಲಾನು ಮೊದಲ ನೀಡಿಸ್ಕೊತಾರಲ್ಲ, ಅದೇ ಇಷ್ಟ. ಅದು ಉಂಡ ಮೇಲೆ ಅವ್ರು ಡಿಸೈಡ್ ಮಾಡ್ತಾರ ಯಾವುದು ಟೇಸ್ಟ್ ಆಗ್ಯದ, ಯಾವುದು ರಗಡೆ ಹೊಡಿಬೇಕು, ಯಾವುದು ರಿಜೆಕ್ಟ್ ಮಾಡಬೇಕು, ಯಾವುದು ಕಡಿಮೆ ತಿನ್ಬೇಕು, ಯಾವುದು ಜಗ್ಗಿ ತಿನ್ಬೇಕು ಅವ್ರು ಡಿಸೈಡ್ ಮಾಡ್ತಾರೆ. ಆಮೇಲೆ ಡಿಸೈಡ್ ಮಾಡ್ತಾರೆ. ಮೊದಲೆಲ್ಲ ಓಟೋದು ಒಂದಿಷ್ಟು ಟೇಸ್ಟ್ ನೋಡ್ತಾರ ಅವ್ರು, ಸ್ಯಾಂಪಲ್. ಅದು ಇಷ್ಟ ಅಂದ್ರೆ ಏನದ? ಸಣ್ಣ ಪ್ರಮಾಣ ಸೂಕ್ಷ್ಮ ರೂಪದಲ್ಲಿ ಈ ಪಿಂಡಾಂಡ, ಅವಿದ್ಯೆ ಮತ್ತೆ ಕೂಟಸ್ಥ ಇವು ಏನಂತಿರಲ್ಲ, ಇವು ಸೂಕ್ಷ್ಮ ರೂಪದಲ್ಲಿ ಅದಾವಲ್ಲ. ಈ ಸೂಕ್ಷ್ಮ ರೂಪದ ಒಂದು ವಸ್ತುವಿನ ಮೇಲೆ ನೀವೇನು ಚಿಂತನೆ ಮಾಡ್ತೀರಿ, ಆ ಚಿಂತನಕ್ಕೇನಂತಾರ? ಗೌಪ್ಯ ತತ್ವ ಚಿಂತನ ಅಂತಾರೆ, ಸೂಕ್ಷ್ಮ ರೂಪ ಚಿಂತನ ಅಂತಾರೆ.
ಈ ಸೂಕ್ಷ್ಮ ರೂಪ ಚಿಂತನದೊಳಗ ಕಾರ್ಯ ಯಾವುದು? ಪಿಂಡಾಂಡ ಅಂದ್ರೆ ನಿಮ್ಮ ದೇಹ. ಈ ಪಿಂಡಾಂಡಕ್ಕೆ ಕಾರಣ ಯಾವುದು? ಜೀವ. ಜೀವ ಪಿಂಡಾಂಡಕ್ಕೆ ಕಾರಣ. ಎಂತ ಕಾರಣ ಅದು? ಕಲ್ಪಿತ ಕಾರಣ. ಕಲ್ಪಿತ ಕಾರಣ. ಜೀವ ಕಲ್ಪಿತ ಕಾರಣ. ನಿಜವಾದ ಕಾರಣ ಕೂಟಸ್ಥ. ಹೌದಾ ಇಲ್ಲ? ಜೀವ ಕಲ್ಪಿತ ಕಾರಣ, ನಿಜವಾದ ಕಾರಣ ಕೂಟಸ್ಥ. ಈಗೇನಾಯ್ತು? ಗೌಪ್ಯ ಚಿಂತನ, ಸೂಕ್ಷ್ಮ ರೂಪ ಚಿಂತನ. ಏನ್ ಮಾಡ್ಬೇಕಾಗ್ಯದ? ಆ ಜೀವನೇ ಅಥವಾ ಆ ಕೂಟಸ್ಥನೇ ಎನ್ನುವವನು ನನ್ನಿಂದ ಭಿನ್ನವಿಲ್ಲ, ನಾನು ಅದೇ ಇದ್ದೇನೆ. ನೀವೇನಂತೀರಿ? ನನ್ನ ಜೀವ ಅಂತೀರಿ, ನನ್ನ ಆತ್ಮ ಅಂತೀರಿ. ಇದು ನನ್ನ ಅಂತೇನಂತೀರಲ್ಲ, ಇದು ಅಜ್ಞಾನದ ಭಾಷೆ. ನನ್ನ ಆತ್ಮ ಅಂತೀರ ಇಲ್ಲ ನೀವು? ಅದರ ಅರ್ಥ ಏನಾಯ್ತು? ನನ್ನಿಂದ ಭಿನ್ನವಾಗಿ ಆತ್ಮ ಆದ ಅಂತ ತಿಳ್ಕೊಂಡಿರಿ. ನನ್ನಿಂದ ಭಿನ್ನವಾಗಿ ಆ ಜೀವ ಆದ ಅಂತ ತಿಳ್ಕೊಂಡಿರಿ. ಈಗ ಆ ಅಜ್ಞಾನವನ್ನು ಲಯ ಮಾಡ್ಕೋಬೇಕು. ಲಯ ಚಿಂತನ ಅಂದ್ರೆ ನಿಮ್ಮ ಅಜ್ಞಾನ ಲಯ ಮಾಡ್ಕೊಂಡು ಆ ಜೀವ ಬೇರೆ ಯಾರು ಅಲ್ಲ, ನಾನೇ ಅದೀನಿ. ಜೀವೋ ಬ್ರಹ್ಮ ಇವ ನಾಪರಹ. ಮತ್ತ ಅಹಂ ಬ್ರಹ್ಮ ಅಸ್ಮಿ. ಕಲ್ಪಿತ ಕಾರಣ ವಸ್ತುವಾದ ಈ ಕಾರ್ಯ ಯಾವುದು? ಪಿಂಡಾಂಡ. ಆ ಪಿಂಡಾಂಡಕ್ಕ ಕಲ್ಪಿತ ಕಾರ್ಯ ವಸ್ತುವಾದ ಜೀವ ಏನದಲ್ಲ, ಆ ಜೀವೋ ಬ್ರಹ್ಮ ಇವ ನಾಪರ. ಜೀವನೇ ಬ್ರಹ್ಮನಿದ್ದಾನೆ. ಆಯ್ತು, ಏನ್ ಮಾಡ್ಬೇಕು? ಬ್ರಹ್ಮ ಇದ್ರ ಆ ಬ್ರಹ್ಮ ಬೇರೆ ಯಾರು ಅಲ್ಲ, ಅಹಂ ಬ್ರಹ್ಮ ಅಸ್ಮಿ. ಗೊತ್ತಾಯ್ತಾ? ಕಾರ್ಯ ಅಂತಂದ್ರೆ ಪಿಂಡಾಂಡ, ಮತ್ತೆ ಕಲ್ಪಿತ ಅಧಿಷ್ಠಾನ ಯಾವುದು? ಜೀವ. ಇಲ್ಲಿ ಫಸ್ಟ್ ಸ್ಟೆಪ್ನಾಗ ಏನ್ ಮಾಡ್ಬೇಕು? ಜೀವೋ ಬ್ರಹ್ಮ ಇವ ನಾಪರಹ. ಬ್ರಹ್ಮನೇ, ಜೀವ ಬ್ರಹ್ಮನೇ ಅಂತ ಒಂದು ಸ್ಟೆಪ್ನಾಗ ತಿಳ್ಕೋಬೇಕು. ಮತ್ತ ಬ್ರಹ್ಮ ಯಾರು? ಅಹಂ ಬ್ರಹ್ಮಾಸ್ಮಿ. ಈ ರೀತಿ ತಿಳ್ಕೋಬೇಕು. ಅದಕ್ಕೆ ಸೂಕ್ಷ್ಮ ರೂಪದಲ್ಲಿ ಚಿಂತನೆ ಮಾಡಿ ಆ ಜೀವನೇ ಬ್ರಹ್ಮ, ಆ ಬ್ರಹ್ಮನೇ ನಾನಿದ್ದೇನೆ. ಆ ಜೀವನೂ ನಾನೇ, ಬ್ರಹ್ಮನೂ ನಾನೇ. ನನ್ನಿಂದ ಭಿನ್ನವಾದ ಯಾವ ಜೀವನೂ ಇಲ್ಲ, ನನ್ನಿಂದ ಭಿನ್ನವಾದ ಯಾವ ಬ್ರಹ್ಮನೂ ಇಲ್ಲ. ಆ ಕೂಟಸ್ಥ ಅಂದ್ರು ಒಂದೇ, ಬ್ರಹ್ಮ ಅಂದ್ರು ಒಂದೇ, ಸಚ್ಚಿದಾನಂದ ಅಂದ್ರು ಒಂದೇ, ಆತ್ಮ ಅಂದ್ರು ಒಂದೇ, ಚೇತನ ಅಂದ್ರು ಒಂದೇ. ಈ ರೀತಿ ತಿಳ್ಕೊಂಡ ಮೇಲೆ ಈಗ ನೀವು ನಮ್ಮ ಎದುರು ಇಲ್ಲ, ನೀವೇನ್ ಮಾಡಿರಿ? ವಿಡಿಯೋ ಮ್ಯೂಟ್ ಮಾಡ್ಕೊಂಡು ಕೂತ್ ಬಿಟ್ಟಿರಿ. ಈ ವಿಡಿಯೋ ಮ್ಯೂಟ್ ಮಾಡ್ಕೊಂಡು ಕುಂತಾಗ ಇದ್ರಾಗ ನೀವು ಎಷ್ಟು ತರ ಇರ್ತೀರಪ್ಪ ಅಂತಂದ್ರ, ಒಂದಿಷ್ಟು ಮಂದಿ ಅದು ಚಾಲು ಇಟ್ಕೊಂಡು ಆ ಕಡೆ ಈ ಕಡೆ ಅಡ್ಡಾಡ್ತಿರ್ತೀರಿ. ನಿಮ್ದು ಏನ್ ಕೆಲಸ ಇರ್ತಾವೋ, ಏನೋ ಅರ್ಜೆಂಟ್ ಕೆಲಸ ಇರ್ತಾವೋ, ಏನೋ ನಡೆದ್ರೆ ನಡೀಲಿ, ನಮ್ಮದು ನಾವು ಮಾಡಮ್ಮ ಅಂತ ನೀವು ಏನೋ ಮಾಡ್ತಿರ್ತೀರ. ಅದು ನಿಮ್ಮ ಕಾರಣ, ನಿಮಗೆ ಬಿಟ್ಟದ್ದು. ಇನ್ನು ಒಂದಿಷ್ಟು ಮಂದಿ
ಇದಕ್ಕೆ ಲಕ್ಷ್ಯ ಕೊಟ್ಟು ಕೇಳ್ತಿರ್ತೀರಿ. ಲಕ್ಷ್ಯ ಕೊಟ್ಟು ಕೇಳೋ ಟೈಮ್ನೊಳಗ ನಾನು ಹೇಳಿದ ವಿಷಯ ನಿಮಗೆ ಅರ್ಥ ಆಯ್ತು ಅಂತಂದ್ರೆ ಅವಾಗ ನಿಮ್ಮ ಮುಖ ಏನಾಗ್ತಿರ್ತದ? ಅರ್ಥ ಆದಂಗ ನಿಮ್ಮ ಮುಖ ಏನಾಗ್ತಿರ್ತದ? ಪ್ರಸನ್ನ ಆಗ್ತಿರ್ತದ, ಮುಖ ಅರಳುತ್ತಿರ್ತದ. ಅದು ನೋಡುವ ಭಾಗ್ಯ ನಮಗಿಲ್ಲ ಇಲ್ಲಿ ಅಷ್ಟೇ, ಆನ್ಲೈನ್ ಇದ್ದದ್ದಕ್ಕೆ. ನಿಮ್ಮ ಮುಖ ಪ್ರಸನ್ನ ಆಗ್ಲಕತ್ತದ, ನಿಮಗೆ ಅರ್ಥ ಆಗ್ಲಕತ್ತದ ಅಂತಂದ್ರೆ ಅದರ ಅರ್ಥ ಏನಾಯ್ತಪ್ಪ ಅಂತಂದ್ರೆ ನೀವು ಉತ್ತಮ ಅಧಿಕಾರಿಗಳದಿರಿ. ಈ ಸೂಕ್ಷ್ಮ ರೂಪದಲ್ಲಿ ಪಿಂಡಾಂಡ, ಕೂಟಸ್ಥ ಮತ್ತೆ ಅವಿದ್ಯೆ ಎನ್ನುವ ಒಂದು 3.5 ಮೊಳ ಶರೀರವನ್ನೇ ನಾವು ಮುಂದಿಟ್ಟುಕೊಂಡು ಇಡೀ ಬ್ರಹ್ಮನನ್ನ ಅರಿತಾ ಇದ್ದೀವಲ್ಲ, ಈ ರೂಪದಲ್ಲಿ ನಿಮಗ ಏನಾಯ್ತು ತಿಳಿಲಕತ್ತದ ಅಂತಂದ್ರ ನಿಮ್ಮ ಮುಖ ಪ್ರಸನ್ನ ಆಗ್ಲಕತ್ತದ, ನಿಮಗೆ ಆನಂದ ಆಗ್ಲಕತ್ತದ, ತಿಳಿಲಕತ್ತದ ಅಂದ್ರೆ ನೀವು ಉತ್ತಮ ಅಧಿಕಾರಿಗಳಿದಿರಿ ಅಂತ. ಇನ್ನೊಂದಿಷ್ಟು ಮಂದಿಗೆ ಏನಾಗ್ತದ, ಹೇಳಿದ್ದು ತಿಳಿಯಂಗೇ ಇಲ್ಲ, ಆದ್ರೂ ಕೇಳೋದು ಬಿಡಂಗಿಲ್ಲ. ಅವರು ತಿಳ್ಕೋಬೇಕತ್ತ ಪ್ರಯತ್ನ ಮಾಡ್ಲಿಕ್ಕತ್ತಾರ. ಯಾರು ತಿಳ್ಕೋಬೇಕತ್ತ ಪ್ರಯತ್ನ ಮಾಡ್ಲಕತ್ತಾರ ಅವ್ರಿಗೆ ತಿಳಿದಿಲ್ಲ ಅಂತಂದ್ರೆ ಅವ್ರ ಮುಖ ಹೆಂಗಿರ್ತದ? ಗಂಟು ಹಾಕೊಂಡು ಕೂತಿರ್ತಾರ. ಅವ್ರು ಏನ್ ಹೇಳಕತ್ತಾರ ತಿಳಿಯವಲ್ದು, ತಿಳ್ಕೋಬೇಕು ತಿಳಿಯವಲ್ದು, ಏನ್ ಮಾಡ್ಬೇಕು? ಸೂಕ್ಷ್ಮ ರೂಪದಲ್ಲಿ ಸೂಕ್ಷ್ಮ ಚಿಂತನ, ಗೌಪ್ಯ ಚಿಂತನ. ಗೌಪ್ಯ ಅಂದ್ರೆ ಸೂಕ್ಷ್ಮ ಅಂತ, ಸೂಕ್ಷ್ಮವಾಗಿ ಹೇಳಿತ್ತು. ಇದು ಹೇಳಿದ್ರೆ ತಿಳಿಲಿಲ್ಲ ಅಂತಂದ್ರೆ ಈ ಸೂಕ್ಷ್ಮ ಚಿಂತನ ಹೋಗಿ ಏನಾಗಬೇಕು? ಸ್ಥೂಲ ಚಿಂತನ ಆಗಬೇಕು. ಆ ಸ್ಥೂಲ ಚಿಂತನಕ್ಕ ಏನಂತಾರ ಅಂತಂದ್ರೆ ಲಯ ಚಿಂತನ, ಲಯ ರೂಪ ಚಿಂತನ ಅಂತಾರ. ಈ ಸೂಕ್ಷ್ಮವಾಗಿ ಸ್ಥೂಲ ಆಗ್ಬೇಕಂದ್ರೆ ಏನಾಗಬೇಕೀಗ? ಬ್ರಹ್ಮಾಂಡದ ಸುದ್ದಿ ಹೇಳಿದ್ರೆ, ಪಿಂಡಾಂಡದ ಸುದ್ದಿ ಹೇಳಿದ್ರೆ ತಿಳಿಲಿಲ್ಲ ಅಂತಂದ್ರೆ ಅವನಿಗೆ ಯಾವ್ದ್ರದ್ದು ಹೇಳ್ಬೇಕು? ಪಿಂಡಾಂಡದ ಸುದ್ದಿ ಮಾತಾಡಿದ್ರೆ ತಿಳಿಲಿಲ್ಲ, ಸೂಕ್ಷ್ಮ ರೂಪದಲ್ಲಿ ಪಿಂಡಾಂಡದ ಸುದ್ದಿ ಹೇಳಿದ್ರೆ ಅವನಿಗೆ ಅರ್ಥ ಆಗಲಿಲ್ಲ. ಅವನಿಗೇನು ಹೇಳ್ಬೇಕೀಗ? ಸ್ಥೂಲ ರೂಪದಲ್ಲಿ ಹೇಳ್ಬೇಕಲ್ಲ. ಈಗ ಉಪದೇಶ ಗುರು ಆದವನು ಸೂಕ್ಷ್ಮ ರೂಪದಲ್ಲಿ 4ನೇ ತರಂಗದೊಳಗಿರುವಂತ ತತ್ವ ದೃಷ್ಟಿಗೆ ಏನು ಮೋಕ್ಷ ಆಗ್ತದೋ ಅದೇ ಮೋಕ್ಷ ಇವನಿಗೂ ಮಾಡಬೇಕಾಗ್ಯದ. ಮಧ್ಯಮ ಅಧಿಕಾರಿಯ ದೃಷ್ಟಿಗೆ ಇವನೇನು ಮಾಡಬೇಕಾಗ್ಯದ? ಅದೇ ವಿಷಯಗಳನ್ನ ಇವನಿಗೆ ಹೇಳ್ಬೇಕಾಗ್ಯದ. ಹೇಳ್ಬೇಕಾದ್ರೆ ಸೂಕ್ಷ್ಮ ರೂಪದಾಗ ಹೇಳಿದ್ರೆ ತಿಳಿಯಲಾಗ್ಯದ ಅಂತಂದ್ರ ಅವನಿಗೇನ್ ಮಾಡ್ಬೇಕು? ಸ್ಥೂಲ ರೂಪದಲ್ಲಿ ಹೇಳಬೇಕು. ಈಗ ಪಿಂಡಾಂಡದ ಬಗ್ಗೆ ನಾವು ಮಾತಾಡಿದ್ರೆ ಅವನಿಗೆ ತಿಳಿಲಿಲ್ಲ ಅಂದ್ರೆ ಎದ್ರ ಬಗ್ಗೆ ಹೇಳಿ ತಿಳಿಸ್ಬೇಕು? ಈಗ ಅವನಿಗೆ ಬ್ರಹ್ಮಾಂಡದ ಬಗ್ಗೆ ಹೇಳಿ ತಿಳಿಸ್ಬೇಕು, ಹೌದಲ್ರಿ? ಅವನ ಶರೀರವನ್ನ ತೋರಿಸಿ ಅವನಿಗೆ ಜ್ಞಾನ ಹೇಳಿದ್ರೆ ತಿಳಿಲಿಲ್ಲ ಅಂತಂದ್ರೆ, ಪಿಂಡಾಂಡದ ಒಂದು ಸ್ಯಾಂಪಲ್ ನಿಂತ ಅವನಿಗೆ ತಿಳುವಳಿಕೆ ಬರಲಿಲ್ಲ ಅಂತಂದ್ರೆ ಬ್ರಹ್ಮಾಂಡದ ಬಗ್ಗೆ ಹೇಳಿ ತಿಳಿಸ್ಬೇಕು. ಜೀವನ ಬಗ್ಗೆ ಹೇಳಿದ್ರೆ ತಿಳಿಲಿಲ್ಲ ಅಂತಂದ್ರೆ ಎದ್ರ ಬಗ್ಗೆ ಹೇಳ್ಬೇಕು ಅವನಿಗೆ? ಜೀವ ಸೂಕ್ಷ್ಮ ರೂಪ, ಜೀವನ ಸ್ಥೂಲ ರೂಪ ಯಾವುದು? ಈಶ್ವರ. ಜೀವನ ಸ್ಥೂಲ ರೂಪ ಈಶ್ವರ, ಈಶ್ವರನ ಸೂಕ್ಷ್ಮ ರೂಪ ಜೀವ. ಬ್ರಹ್ಮಾಂಡದ ಸೂಕ್ಷ್ಮ ರೂಪ ಪಿಂಡಾಂಡ, ಪಿಂಡಾಂಡದ ಸ್ಥೂಲ ರೂಪ ಬ್ರಹ್ಮಾಂಡ. ಬ್ರಹ್ಮನ ಸೂಕ್ಷ್ಮ ರೂಪ ಕೂಟಸ್ಥ, ಕೂಟಸ್ಥನ ಸ್ಥೂಲ ರೂಪ ಬ್ರಹ್ಮ. ಹಿಂಗ್ ಬರ್ಬೇಕು. ಮಾಯೆಯ ಸೂಕ್ಷ್ಮ ರೂಪ ಅವಿದ್ಯೆ, ಅವಿದ್ಯೆಯ ಸ್ಥೂಲ ರೂಪ ಮಾಯೆ. ಈ ರೀತಿ ತಿಳ್ಕೊಂಡು ಈಗೇನಾಯ್ತು?
ಕೂಟಸ್ಥ, ಪಿಂಡಾಂಡ, ಅವಿದ್ಯೆ, ಜೀವ ಎನ್ನುವ 4 ಶಬ್ದಗಳನ್ನು ರೀಪ್ಲೇಸ್ ಮಾಡಿ ಕೂಟಸ್ಥನ ಜಾಗಕ್ಕೆ ಬ್ರಹ್ಮನ ಬಗ್ಗೆ ಹೇಳಬೇಕು, ಪಿಂಡಾಂಡದ ಜಾಗಕ್ಕೆ ಬ್ರಹ್ಮಾಂಡದ ಬಗ್ಗೆ ಹೇಳಬೇಕು, ಜೀವನ ಜಾಗಕ್ಕೆ ಈಶ್ವರನ ಸುದ್ದಿ ಮಾತಾಡಬೇಕು. ಮತ್ತೆ ಪಿಂಡಾಂಡದ ಬದಲಿ ಬ್ರಹ್ಮಾಂಡದ ಹೇಳ್ಬೇಕು, ಕೂಟಸ್ಥನ ಬದಲಿ ಬ್ರಹ್ಮಂದ ಹೇಳ್ಬೇಕು, ಜೀವನ ಬದಲಿ ಈಶ್ವರ ಹೇಳ್ಬೇಕು. ಮತ್ತಿನ್ನೇನು ಉಳಿತು? ಬ್ರಹ್ಮಾಂಡ 4 ಬದಲಿ 4 ಹೇಳ್ಬೇಕಲ್ಲ. ಅವಿದ್ಯೆ ಬದಲಿ ಮಾಯೆ ಹೇಳ್ಬೇಕು. ರಿಪ್ಲೇಸ್ ಆಗಬೇಕು. ಇಲ್ಲಿ ಪಿಂಡಾಂಡದ ಸುದ್ದಿ, ಅಲ್ಲಿ ಬ್ರಹ್ಮಾಂಡದ ಸುದ್ದಿ. ಇಲ್ಲಿ ಕೂಟಸ್ಥನ ಸುದ್ದಿ, ಅಲ್ಲಿ ಬ್ರಹ್ಮನ ಸುದ್ದಿ. ಇಲ್ಲಿ ಅವಿದ್ಯೆಯ ಸುದ್ದಿ, ಅಲ್ಲಿ ಮಾಯೆಯ ಸುದ್ದಿ. ಪಿಂಡಾಂಡ, ಕೂಟಸ್ಥ, ಅವಿದ್ಯೆ, ಮತ್ತೇನು ಉಳಿತಲ್ಲ 4ರಾಗ? ಬ್ರಹ್ಮ, ಕೂಟಸ್ಥ, ಜೀವ. ಇಲ್ಲಿ ಜೀವನ ಸುದ್ದಿ, ಅಲ್ಲಿ ಈಶ್ವರನ ಸುದ್ದಿ. ಹಿಂಗೆ ಮಾತಾಡಬೇಕು. ಅದಕ್ಕೇನೈತಿ ಈಗ? ಗೌಪ್ಯ ಚಿಂತನದೊಳಗ ಸ್ಯಾಂಪಲ್ ಅಲ್ಲಿ ಅಂತ ಹೇಳಿದ್ರೆ ತಿಳಿಲಿಲ್ಲ, ಅವನಿಗೆ ಟೋಟಲ್ ತಗೋಬೇಕಾಗಿದೆ. ಈಗ ತುಂಗಭದ್ರಾ ಡ್ಯಾಮ್ ನಾವು ನೋಡಿಲ್ಲ. ತುಂಗಭದ್ರಾ ಡ್ಯಾಮ್ ನಾವು ನೋಡಿಲ್ಲ ಅಂದರೂ ಸಹಿತ ಶಾಲೆ ಕಾಲೇಜುಗಳಲ್ಲಿ ಹುಡುಗರು ಎಕ್ಸಿಬಿಷನ್ ಮಾಡ್ತಾರಲ್ಲ, ಅವ್ರು ಏನ್ ಮಾಡ್ತಾರ, ಒಂದಿಷ್ಟು ಥರ್ಮೋಕೋಲು ಇಂಥವು ತಗೊಂಡು ಆ ತುಂಗಭದ್ರಾ ಡ್ಯಾಮ್ ಮಾಡ್ದಂಗೆ ಮಾಡಿ ಒಂದು ಸಣ್ಣದ ಸಣ್ಣ ಮೋಟಾರ್ ಇರ್ತಾವಲ್ಲ, ಈ ಟೇಪ್ ರೆಕಾರ್ಡರ್ನಾಗ ಅದ್ರಾಗ ಅಂತ ಮೋಟಾರ್ ತಗೊಂಡು ಚಾಲು ಮಾಡಿ ಅದಕ್ಕೊಂದು ಪಂಪ್ ಫಿಟ್ ಮಾಡಿ ಬಟನ್ ಒತ್ತಿದ್ರೆ ತುಂಗಭದ್ರಾ ಡ್ಯಾಮ್ನಾಗ ಹೆಂಗ ನೀರು ಹರಿತವ ಹಂಗೆ ನೀರು ಹರಿಸಿ ತೋರಿಸ್ತಾರ. ಅದಕ್ಕೇನಂತಾರ? ಎಕ್ಸಿಬಿಷನ್ ಮಾಡೆಲ್ ಅಂತಾರ. ಆ ಮಾಡೆಲ್ ನೋಡಿದ ಕೂಡ್ಲೇನೆ ಇದು ತುಂಗಭದ್ರಾ ಡ್ಯಾಮ್ ಹಿಂಗೆ ಇರ್ತದ ಅಂತೇಳಿ ಯಾರಿಗೆ ಅರ್ಥ ಆಗ್ತದ? ಉತ್ತಮ ಅಧಿಕಾರಿಗೆ ಅರ್ಥ ಆಗ್ತದ. ಅವನಿಗೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರ್ತದ, ಅವನಿಗೆ ಅರ್ಥ ಆಗ್ತದ. ಅವನ ಮುಖ ಪ್ರಸನ್ನ ಆಗ್ತದ. ಇನ್ನೊಬ್ಬವನ ಮುಖ ಪ್ರಸನ್ನ ಆಗಂಗಿಲ್ಲ. ಇದೇನಿದು, ಇಲ್ಲೇ ಈಟ್ ನೀರು ಹರಿತದ ಅಂದ್ರೆ ಮುಂದೆ ಅದು ಏಟ್ ನೀರು ಹರಿತದೆ, ಹೆಂಗ್ ಹರಿತದೆ ಅವನಿಗೆ ಗೊತ್ತಂತೇಳಿ ಅವನ ಮುಖ ಗಂಟು ಹಾಕೊಂಡ್ಬಿಟ್ಟಿರ್ತಾನೆ. ಏನು ಮಧ್ಯಮ ಅಧಿಕಾರಿ ಅವನಿಗೇನ್ ಮಾಡ್ಬೇಕಾಗ್ತದ? ಅವನಿಗೆ ತುಂಗಭದ್ರಾ ಡ್ಯಾಮ್ ಎಂದು ಜ್ಞಾನ ಕೊಡಬೇಕಾಗ್ಯದ. ಇಲ್ಲಿ ಇದು ಕೊಟ್ರ ಆಗ್ಲಿಲ್ಲ. ಇವ ಇಷ್ಟಕ್ಕೆ ಉತ್ತಮ ಅಧಿಕಾರಿ ಅರ್ಥ ಮಾಡ್ಕೊಂಡು ಇವನ್ ಮುಖ ಪ್ರಸನ್ನ ಮಾಡ್ಕೊಂಡ, ಮಧ್ಯಮ ಅಧಿಕಾರಿ ಮುಖ ಇನ್ನ ಗಂಟದ. ಈಗ ಅವನಿಗೆ ತುಂಗಭದ್ರಾ ಡ್ಯಾಮಿನ ಬಗ್ಗೆ ಜ್ಞಾನ ಕೊಡ್ಬೇಕಾಗ್ಯದ. ಕೊಡ್ಬೇಕಾದ್ರೆ ಅವನಿಗೆ ಏನ್ ಮಾಡ್ಬೇಕು? ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು. ಈಗ ಹರಪನಹಳ್ಳಿ ಕೊಟ್ರೆಯವ್ರಿಗೆ ಕರಿಬೇಕು, ಬರ್ರಿ ನೀವು ವಿಜಯನಗರದವ್ರು ಅದಿರಿ, ಡ್ಯಾಮಿಗೆ ಬರ್ರಿ, ನಾವು ಬರ್ತೀವಿ ಅಂತೇಳಿ ಕರ್ಕೊಂಡು ಡ್ಯಾಮ್ ಎಲ್ಲ ಅಡ್ಡಾಡ್ಬೇಕು. ಅಡ್ಡಾಡ್ದಾಗ ಅವನಿಗೆ ಏನಾಗ್ತದ? ಅವಾಗ ಇಷ್ಟು ಹೈರಾಣ ಇದಾವಲ್ಲಪ್ಪ ಇದು ಡ್ಯಾಮ್ ನೋಡೋದ್ರ ಸಲುವಾಗಿ, ಅಲ್ಲೇ ಇದೆಲ್ಲ ಚಂದ ಮಾಡಿ ತೋರಿಸಿದ್ರೆ ನಾವು ಅವಾಗ ಅರ್ಥ ಮಾಡ್ಕೊಳ್ಳಿಲ್ಲ. ಇಲ್ಲಿ ಒಂದಿಷ್ಟು ರೊಕ್ಕ ಖರ್ಚು ಮಾಡಿದೆವು, ಇಷ್ಟು ಟೈಮ್ ವೇಸ್ಟ್ ಮಾಡಿದೆವು, ಇಷ್ಟು ಶ್ರಮ ಪಟ್ಟೆವಲ್ಲಪ್ಪ ಈ ಡ್ಯಾಮ್ ನೋಡೋದಕ್ಕ. ಬರೀ ಡ್ಯಾಮ್ ಅಷ್ಟೇ ಇಲ್ಲ, ಬಾಗ್ಲಾಗ ಹಂಪಿ ಪಂಪಿ ಇರ್ತವ, ಅವು ನೋಡ್ಕೊಂಡ್ ಬಂದ್ರೆ ಬರ್ತದ ಅಂತೇಳಿ ಊರೆಲ್ಲ ತಿರುಗಿ ಮೈ ಮೆತ್ತಗೆ ಮಾಡ್ಕೊಂಡು. ಇದು ಮಧ್ಯಮ ಅಧಿಕಾರಿಗಳಿಗಾಗಿ ಮಾಡುವುದು ಸ್ಥೂಲ ರೂಪದ ಚಿಂತನ. ಇದಕ್ಕೇನಂತಾರೆ? ಲಯ ಚಿಂತನ. ಇಲ್ಲಿ ಏನದಪ್ಪ? ಅಲ್ಲಿ ಗೌಪ್ಯ ತತ್ವ ಸೂಕ್ಷ್ಮ ರೂಪದಾಗ ಕಾರ್ಯ ಯಾವದಿತ್ತು? ಪಿಂಡಾಂಡ. ಇಲ್ಲಿ ಯಾವ ಕಾರ್ಯ? ಬ್ರಹ್ಮಾಂಡ. ಅಲ್ಲಿ ಕಲ್ಪಿತ ಅಧಿಷ್ಠಾನ ಜೀವ ಸೂಕ್ಷ್ಮ ರೂಪದಲ್ಲಿ, ಸ್ಥೂಲ ರೂಪದಲ್ಲಿ ಕಲ್ಪಿತ ಅಧಿಷ್ಠಾನ ಈಶ್ವರ. ಮತ್ತೆ ಅಲ್ಲಿ ಸೂಕ್ಷ್ಮ ರೂಪದೊಳಗ ಅಜ್ಞಾನ ಅವಿದ್ಯೆಯ ರೂಪದಲ್ಲಿ ಆದ. ಇಲ್ಲಿ
ಲಯ ಚಿಂತನದಾಗ ಮಾಯೆ, ಸ್ಥೂಲ ರೂಪದಲ್ಲಿ ಅದು ಮಾಯೆ. ಮತ್ತ ಆ ಸೂಕ್ಷ್ಮ ರೂಪದಲ್ಲಿ ಗೌಪ್ಯ ಚಿಂತನದೊಳಗ ಆ ಪರಮಾತ್ಮ ಕೂಟಸ್ಥ ರೂಪದಲ್ಲಿದ್ದಾನೆ. ಈ ಲಯ ಚಿಂತನದೊಳಗ ಬ್ರಹ್ಮನಾಗಿದ್ದಾನೆ. ಹೀಗಾಗಿ ಇಲ್ಲೇನಾಯ್ತು, ಫಸ್ಟ್ ಸ್ಟೆಪ್ನೊಳಗ ಜೀವೋ ಬ್ರಹ್ಮ ಇವ ನಾಪರಹ ಅಂತ ತಿಳ್ಕೊಂಡಿದ್ರಲ್ಲ, ಅಲ್ಲಿ ಏನ್ ತಿಳ್ಕೊಬೇಕೀಗ? ಈಶ್ವರೋ ಬ್ರಹ್ಮ ಇವ ನಾಪರಹ. ಹೌದಾ ಇಲ್ಲ? ಈಶ್ವರನೇ ಬ್ರಹ್ಮನಾಗಿದ್ದಾನೆ. ಹೌದಾ? ಇಲ್ಲಿ ಜೀವನೇ ಬ್ರಹ್ಮನಾಗಿದ್ದಾನೆ. ಎಲ್ಲಿ? ಗೌಪ್ಯ ಚಿಂತನದೊಳಗ. ಅಲ್ಲಿ ಲಯ ಚಿಂತನದೊಳಗ ಈಶ್ವರನೇ ಬ್ರಹ್ಮನಾಗಿದ್ದಾನೆ. ಈಶ್ವರನೇ ಬ್ರಹ್ಮನಾಗಿದ್ದಾನೆ ಅಂತಂದ್ಮೇಲೆ ಆ ಬ್ರಹ್ಮ ಯಾರು? ಈಶ್ವರನೇ ಬ್ರಹ್ಮ ಆದ್ಮೇಲೆ ಆ ಬ್ರಹ್ಮ ಯಾರು? ಅಹಂ ಬ್ರಹ್ಮಾಸ್ಮಿ. ಹಾ, ಜೀವೋ ಬ್ರಹ್ಮ ಇವ ನಾಪರಹ ಅಹಂ ಬ್ರಹ್ಮಾಸ್ಮಿ. ಈಶ್ವರೋ ಬ್ರಹ್ಮ ಇವ ನಾಪರಹ ಅಹಂ ಬ್ರಹ್ಮಾಸ್ಮಿ. ಆ ಈಶ್ವರ ರೂಪದಲ್ಲಿರುವ ಬ್ರಹ್ಮ ಬೇರೆ ಯಾರೂ ಅಲ್ಲ, ನಾನೇ ಆ ಬ್ರಹ್ಮನಿದ್ದೇನೆ. ಅದ್ವೈತ ಸಿದ್ಧಾಂತದ ಗುರುಗಳಾಗ್ಲಿ ಜಗದ್ಗುರುಗಳಾಗ್ಲಿ ಯಾರೇ ಇದ್ರೂ ಸಹಿತ ಆ ಈಶ್ವರ ರೂಪದಲ್ಲಿರುವ ಬ್ರಹ್ಮ ನಾನೇ ಇದ್ದೇನೆ ಅಂತ ಹೇಳುವ ಧೈರ್ಯ ಯಾರಿಗೂ ಇಲ್ಲ. ಕೇವಲ ನಿಶ್ಚಲ್ ದಾಸ್ ಹೇಳುವಂತ ಒಂದು ಹೇಳಿಕೆ ಇದು. ಆ ಈಶ್ವರ ರೂಪದಲ್ಲಿರುವ ಬ್ರಹ್ಮನು ನಾನೇ ಇದ್ದೇನೆ ಅಂತೇಳಿ ವಿಚಾರ ಸಾಗರದ ಒಂದು ಸ್ಪೆಷಲ್. ವಿಧುಶೇಖರ ಭಾರತಿ ಅಂತೇಳಿ ಗುರುಗಳವರ ಅವರು ಪ್ರವಚನ ಒಂದು ಮಾಡುವಲ್ಲಿ ಅವ್ರೇನ್ ಹೇಳ್ಯಾರ ಹಾಕ್ತೀನಿ ಆಡಿಯೋ ನಿಮಗೆ. ಅವ್ರೇನಂತಾರ, ಜೀವ ಮತ್ತು ಈಶ್ವರ ಅಂತ ಎರಡು ಬೇರೆ ಅದಾವ. ಆ ಈಶ್ವರನಲ್ಲಿರುವ ಬ್ರಹ್ಮ ಅದಕ್ಕೆ ನಮಗೆ ಸಂಬಂಧ ಇಲ್ಲ. ಆ ಬ್ರಹ್ಮ ಸ್ವರೂಪ ಆಗದ ನನಗೆ ಬೇಕಾಗಿಲ್ಲ. ಜೀವ ಅದಲ್ಲ, ಅದರೊಳಗಿರುವ ಕೂಟಸ್ಥ ಅಷ್ಟೇ ನಾನು ಬ್ರಹ್ಮ ಅಂತ ತಿಳ್ಕೋಬೇಕು. ಈಶ್ವರನಲ್ಲಿರುವ ಚೇತನವೇ ನಾನು ಅಂತೇಳಿ ತಿಳ್ಕೋಬಾರದು. ಯಾಕಂದ್ರೆ ಅದನ್ನ ತಿಳ್ಕೊಳಕ್ ಹೋದ್ರೆ ಏನಾಗ್ತದ, ಅವ ಕೃಷ್ಣ ಅದು ಕಿರಿಬೆರಳಿನಲ್ಲಿ ಒಂದು ಗುಡ್ಡ ಎತ್ತನಲ್ಲ, ನೀನು ಎತ್ತು ಅಂತಾರ. ನಾವು ಅದು ಎತ್ತಲಿಕ್ಕೆ ಆಗಂಗಿಲ್ಲಲ್ಲ. ಅದರ ಸಲುವಾಗಿ ನಾವೇನ್ ಮಾಡ್ಬೇಕು? ಜೀವನೊಳಗಿರುವ ಕೂಟಸ್ಥನನ್ನಷ್ಟೇ ನಾವು ಅಂತ ತಿಳ್ಕೋಬೇಕು. ಈಶ್ವರನಲ್ಲಿರುವ ಬ್ರಹ್ಮನನ್ನು ನಾವು ಅಂತ ತಿಳ್ಕೊಳ್ಳಕ್ ಹೋಗಬಾರ್ದು. ಅದು ನಮ್ಮ ಕೆಲಸ ಅಲ್ಲ ಅಂತೇಳಿ ಶ್ರೇಷ್ಠ ಗುರುಗಳು ಅವ್ರು ಹೇಳಿದ್ದೇನು ಒಂದು ಲಿಮಿಟ್ನಾಗ ಹೇಳ್ಯಾರ ಅವರು. ಆದ್ರೆ ಇದನ್ನೂ ಸಹಿತ ನಾನೇ ಅಂತ ತಿಳ್ಕೊಂಡು ಹೇಳಬೇಕು ಅನ್ನೋಂಥ ಧೈರ್ಯ ಯಾರ್ದಂದ್ರೆ ನಿಶ್ಚಲ್ ದಾಸ್. ಆ ಗುಡ್ಡ ಎತ್ತು ಅಂತಂದ್ರೆ ಆ ಗುಡ್ಡ ಎತ್ತಲಕ್ ನಮಗ್ ಆಗಂಗಿಲ್ಲ ಅನ್ನೋದ್ರ ಸಲುವಾಗಿ ಬರೀ ಆತ್ಮ ಇದು ಶರೀರದೊಳಗಿರುವಂತ ಜೀವನೇ ನಾನು, ಜೀವನದಲ್ಲಿರುವ ಕೂಟಸ್ಥನೇ ನಾನು ಅಂತ ಇಷ್ಟೇ ತಿಳ್ಕೊಂಡು ಆ ಕಡೆ ಭಾಗ ಅವರು ಕೈ ಬಿಡುವ ರೀತಿಯಲ್ಲಿ ಅವರ ಪ್ರವಚನದ ಸಾರ ಅದು ಆಗ್ತೇನೆ ನಿಮಗೆ ಒಂದ್ಸಾರಿ ಗೊತ್ತಾಗ್ತದ. ಆದರೆ ಇವ್ರದ್ದು ಹಂಗಿಲ್ಲ. ಯಾರ್ದು? ನಿಶ್ಚಲ್ ದಾಸರದೇನದ, ಈಶ್ವರನಲ್ಲಿರುವ ಚೇತನನು ನಾನೇ. ಮತ್ತ ಸಮಸ್ಯೆ ಹಂಗೆ ಉಳಿತಲ್ಲಿಗೆ ಗುಡ್ಡ ಎತ್ತ ಸಮಸ್ಯೆ ಅವರು ಬಗೆಹರಿಸಿಬಿಟ್ರು ವಿಧುಶೇಖರ ಭಾರತಿಯವರು. ಆ ಈಶ್ವರನೊಳಗಿರುವ ಚೈತನ್ಯ ನಾನ ತಿಳ್ಕೆ ಎಲ್ಲಿ ಗದ್ದಲಕ್ಕೆ ಬೀಳಕ್ ಹೋಗ್ತೀರಿ, ಇಷ್ಟೇ ತಿಳ್ಕೋರಿ ಅಂತ ಅವ್ರು ಇಷ್ಟೇ ಒಂದು ನಮ್ಮ ಮಟ್ಟಕ್ಕೆ ಸಾಮಾನ್ಯ ಜನರಿಗೆ ತಿಳಿಸಿ ಹೇಳೋ ಮಟ್ಟಿಗೆ ಹೇಳಿದ್ರು. ಅವ್ರಿಗೇನ್ ಗೊತ್ತಿಲ್ಲ ಅಂತಲ್ಲ, ಅದನ್ನು ಗೊತ್ತದ. ಆ ಮಟ್ಟದ ತಿಳುವಳಿಕೆ ತಿಳ್ಕೊಳ್ಳೋರು ಬೇರೆ ಇರ್ತಾರೆ, ವಿಶೇಷ ಅಧಿಕಾರಿಗಳಿರ್ತಾರೆ, ಅದು ಹೇಳುವಾಗ ಹೇಳ್ತಾರೆ. ಆದ್ರೆ ಇಲ್ಲಿ ನಿಶ್ಚಲ್ ದಾಸ್ ಅದನ್ನ ಓಪನ್ ಆಗಿ ಹೇಳ್ತಾನೆ, ಈಶ್ವರನಲ್ಲಿರುವ ಬ್ರಹ್ಮನು ನಾನೇ ಇದ್ದೇನೆ. ಅದಕ್ಕೆ ಲಯ ಚಿಂತನ ಮತ್ತು ಗೌಪ್ಯ ಚಿಂತನದ ವ್ಯತ್ಯಾಸ ಗೊತ್ತಾಯ್ತರ? ಲಯ ಚಿಂತನ ಸ್ಥೂಲ ರೂಪ, ಗೌಪ್ಯ ಚಿಂತನ ಸೂಕ್ಷ್ಮ ರೂಪ.
ಲಯ ಚಿಂತನದ ಕಾರ್ಯ ಬ್ರಹ್ಮಾಂಡ, ಗೌಪ್ಯ ಚಿಂತನದ ಕಾರ್ಯ ಪಿಂಡಾಂಡ. ಗೌಪ್ಯ ಚಿಂತನಕ್ಕೆ ಕಲ್ಪಿತ ಅಧಿಷ್ಠಾನ ಜೀವ, ನಿಜವಾದ ಅಧಿಷ್ಠಾನ ಕೂಟಸ್ಥ ಅಥವಾ ಬ್ರಹ್ಮ. ಇಲ್ಲಿ ಲಯ ಚಿಂತನದೊಳಗ ಕಲ್ಪಿತ ಅಧಿಷ್ಠಾನ ಈಶ್ವರ, ಅದಕ್ಕೆ ನಿಜವಾದ ಅಧಿಷ್ಠಾನ ಕಾರಣ ಯಾರು ಅಂತಂದ್ರೆ ಬ್ರಹ್ಮ. ಈ ಕೂಟಸ್ಥ ಆ ಬ್ರಹ್ಮ ಅವು ಬೇರೆ ಯಾವ ಅಲ್ಲ, ಎಲ್ಲ ಬ್ರಹ್ಮನೇ ಅದ. ಅದು ಈಶ್ವರ. ಈ ಕಲ್ಪಿತ ಅಧಿಷ್ಠಾನ ಈಶ್ವರ ಅಂತೇನದಲ್ಲ, ಆ ಈಶ್ವರನು ಬ್ರಹ್ಮನೇ ಅದನ. ಇಲ್ಲಿ ಕಲ್ಪಿತ ಅಧಿಷ್ಠಾನ ಜೀವ ಏನದ, ಇದು ಕೂಡ ಬ್ರಹ್ಮನೇ ಅದ. ಬ್ರಹ್ಮನ ಹೊರತಾಗಿ ಜೀವನೂ ಇಲ್ಲ, ಬ್ರಹ್ಮನ ಹೊರತಾಗಿ ಈಶ್ವರನೂ ಇಲ್ಲ. ಎರಡು ಬ್ರಹ್ಮನೇ ಅದನ. ಮತ್ತ ಬ್ರಹ್ಮಗ ನನಗ ಏನ್ ಸಂಬಂಧಪ್ಪ ಅಂದ್ರ, ಆ ಬ್ರಹ್ಮ ಬೇರೆ ಯಾರು ಅಲ್ಲ, ನನ್ನಿಂದ ಭಿನ್ನವಾಗಿ ಒಬ್ಬ ಬ್ರಹ್ಮ ಅಥವಾ ಈಶ್ವರ ಏನಂತಿರಲ್ಲ, ಅವು ಯಾವೂ ಇಲ್ಲ, ಎಲ್ಲವೂ ನಾನೇ ಅದೀನಿ. ಕಲ್ಪಿತ ಅಧಿಷ್ಠಾನನು ನಾನೇ ಅದೀನಿ, ನಿಜವಾದ ಅಧಿಷ್ಠಾನ ಬ್ರಹ್ಮನು ನಾನೇ ಅದೀನಿ. ಬ್ರಹ್ಮಾಂಡನು ನನ್ನದೇ ರೂಪ, ಪಿಂಡಾಂಡನು ನನ್ನದೇ ರೂಪ, ನನ್ನಿಂದ ಹೊರತಾಗಿ ಮತ್ತಿನ್ನೇನು ಇಲ್ಲ. ಮತ್ತೆ ಗುಡ್ಡ ಎತ್ತ ಸಮಸ್ಯೆಗೆ ಅವ್ರು ಹಂಗೆ ಸೈಡಿಗೆ ಹಚ್ಚಾರ, ನೀವ್ ಹೆಂಗ್ ಇದನ್ನ ಬಗೆಹರಿಸ್ತೀರಿ ಅಂದ್ರೆ ಮುಂದೆ ಬರ್ತದೆ ಚಿಂತನದಾಗ ಹೇಳ್ತಾರೆ ಹೆಂಗಪ್ಪ ಇದು ಜೀವನಾಗಿ. ಈಗ ನೀವು ಬ್ರಹ್ಮ ಅಂದ ಕೂಡಲೇ ನಾ ಮಳಿ ತರಿಸು ಅಂತಾರ. ನೀ ಬ್ರಹ್ಮ ಇದೆಯಲ್ಲಪ್ಪ ಪರಮಾತ್ಮ ಅನ್ಕೋತಿದ್ರೆ ಮಳಿ ತರಿಸು, ಗುಡ್ಡ ಎತ್ತು, ಏನಾದ್ರು ಹೇಳ್ತಾರೆ ನೋಡ್ರಿ. ಹೇಳಿದಾಗ ಅದಕ್ಕೆ ಹೆಂಗ್ ಉತ್ತರ ಕೊಡಬೇಕು, ಅದನ್ನ ಹೆಂಗ ನಾವು ಅರ್ಥ ಮಾಡ್ಕೋಬೇಕು. ಮಂದಿಗೆ ಉತ್ತರ ಕೊಡೋದ್ರ ಸಲುವಾಗಿ ಅಲ್ಲ, ನಾವ್ ಹೆಂಗ್ ಅದನ್ನ ಅರ್ಥ ಮಾಡ್ಕೋಬೇಕು, ಅದೆಲ್ಲ ಮುಂದಿನ ಚಿಂತನದಾಗ ಬರ್ತದೆ. ಅದಕ್ಕೆ ಇವತ್ತು ಏನ್ ಹೇಳಕತ್ತೀವಿ, ಗೌಪ್ಯ ತತ್ವದ ಚಿಂತನ, ಲಯ ರೂಪ ಚಿಂತನ ಅಂದ್ರೆ ಒಂದು ಸ್ಥೂಲ ರೂಪ, ಇನ್ನ ಒಂದು ಸೂಕ್ಷ್ಮ ರೂಪ ಅನ್ನೋಂಥದ್ದು ನಿಮಗೆ ಮನನ ಮಾಡಿಸೋದಕ್ಕೆ ಇವತ್ತ ಈ ಶ್ರವಣ ಹೇಳಿದೆವು. ಅಂತಂದ್ರೆ ನಿಮ್ಮಿಂದ ಭಿನ್ನವಾಗಿ ಈ ಬ್ರಹ್ಮಾಂಡದಲ್ಲಿ ಆಗಲಿ ಪಿಂಡಾಂಡದಲ್ಲಿ ಆಗಲಿ ಯಾವುದೂ ಇಲ್ಲ, ಎಲ್ಲವೂ ನೀವೇ ಆಗಿರಿ. ನಿಮ್ಮಿಂದ ಭಿನ್ನವಾದದ್ದು ಏನಾರೆ ಆದ ಅನ್ಕೊಂಡಿದ್ರಿ ಅಂತಂದ್ರೆ ಅದು ಅಜ್ಞಾನ. ಆ ಅಜ್ಞಾನವನ್ನ ಕಳ್ಕೋಬೇಕು. ಎಲ್ಲವೂ ನೀವೇ, ನಿಮ್ಮ ಸ್ವರೂಪನೇ ಅಂತ ತಿಳ್ಕೋಬೇಕು. ಅದನ್ನೇ ಲಯ ರೂಪ ಚಿಂತನ ಅಂತಾರ. ನಿಮ್ಮಿಂದ ಭಿನ್ನವಾದದ್ದು ಏನಾರೆ ಆದ ಅಂತ ತಿಳ್ಕೊಂಡಿದ್ರಿ ಅಂದ್ರೆ ಅದನ್ನೆಲ್ಲ ಕಳ್ಕೊಂಡು ಎಲ್ಲ ನಾನೇ ಅಂತ ತಿಳ್ಕೊಳ್ಳೋದೆ ಲಯ ರೂಪ ಚಿಂತನ. ಈಗ ಯಾರು ದುಷ್ಟರು, ಕೆಟ್ಟವರು, ನಮ್ಮ ವಿರೋಧಿಗಳಂತ ಯಾರು ಇರ್ಲಕ್ ಸಾಧ್ಯ ಅದರಿ? ಈ ರೀತಿ ಇದ್ದವ್ರಿಗೆ ನಿಮ್ಮಿಂದ ಭಿನ್ನವಾದದ್ದು ಏನೇನು ಇಲ್ಲ ಅಂತ ತಿಳ್ಕೊಂಡ ಮೇಲೆ ಅವ್ರಿಗೆ ಏನಾರ ಈ ಜಗತ್ತಿನೊಳಗೆ ದುಃಖ ಅದೇನು, ಭಯ ಅದೇನು? ತನ್ನಿಂದ ಭಿನ್ನವಾದದ್ದು ಏನೂ ಇಲ್ಲ ಅಂತ ನಿಶ್ಚಯ ಜ್ಞಾನ ಮಾಡ್ಕೊಂಡವನಿಗೆ ಭಯ ಎಲ್ಲಿದ್ ಬರ್ತದ, ದುಃಖ ಎಲ್ಲಿದ್ ಬರ್ತದ, ಚಿಂತೆ ಎಲ್ಲಿದ್ ಬರ್ತದ? ಅಜ್ಞಾನನೇ ಕಳ್ಕೊಂಡ ಮೇಲೆ ಅಲ್ಲಿ ಉಳಿಯೋದು ಬರೇ ಪರಮಾನಂದ ಪರಮಾನಂದ ಪರಮಾನಂದ. ಅದೇ ಮೋಕ್ಷದ ಸ್ಥಿತಿ. ಲಯ ರೂಪ ಚಿಂತನೆ ಗೊತ್ತಾಯ್ತರ? ಇವತ್ತಿನ ಪಾಠ ಇಂಪಾರ್ಟೆಂಟ್, ದೊಡ್ಡ ಶಕ್ತಿ ಕೊಡ್ತಕ್ಕಂತಾರ ನಿಶ್ಚಲ್ದಾಸರು ಇವತ್ತಿನ ಪಾಠದೊಳಗೆ ಲಯ ರೂಪ ಚಿಂತನದ ಮೂಲಕ. ಇದಕ್ಕಿಂತ ದೊಡ್ಡದು ಇನ್ನೇನು ಹೇಳಕ್ ಸಾಧ್ಯ ಅಲ್ಲ. ಈಗೇನ್ ಮಾಡ್ಬೇಕು? ಮನನ ಮಾಡಿ ನಿಶ್ಚಯ ಜ್ಞಾನ ಮಾಡ್ಕೋಬೇಕು. ಮನನ ಮಾಡಬೇಕು, ನಿಶ್ಚಯ ಜ್ಞಾನ ಮಾಡ್ಕೋಬೇಕು. ಮನನ ಮಾಡ್ಕೋಬೇಕು, ನಿಶ್ಚಯ ಜ್ಞಾನ ಮಾಡ್ಕೊಂಡು 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 ನಿಮ್ಮೆದುರಿಗೆ ದುಷ್ಟರು ಬಂದಿರ್ಬೋದು, ದುಷ್ಟ ಜಂತುಗಳು ಬಂದಿರ್ಬೋದು, ಮತ್ತಿನ್ಯಾವುದೋ ಕೆಟ್ಟ ಪ್ರಸಂಗ ಬಂದರೂ ಸಹಿತ ಆ ಪ್ರಸಂಗ ನಿಮ್ಮಿಂದ ಭಿನ್ನವಾಗಿ ಅಲ್ಲ. ಆ ಪ್ರಸಂಗಕ್ಕೆ ನಾನೇ ಕಾರಣ, ಅದು ನನ್ನದೇ ಆದಂತ ಸೃಷ್ಟಿ ಅಂತ ತಿಳ್ಕೋಬೇಕು. ಈ ರೀತಿ ತಿಳ್ಕೊಂಡಾಗ ಏನಾಗ್ತದ, ನಿಮಗೆ ಅದರೊಳಗೆ ಇನ್ವಾಲ್ವ್ ಆಗಿ ನಿಮ್ಮ ಭಯ, ದುಃಖ, ಚಿಂತೆ ಎಲ್ಲ ಹೋಗಿ ಅದಕ್ಕೆ ಏನು ನಾವು ಎಷ್ಟರ ಮಟ್ಟಿಗೆ ಅದಕ್ಕೆ ಮಹತ್ವ ಕೊಡಬೇಕು, ಆ ಕಾರ್ಯ ಕಾರಣ ಅದರ ಪರಿಣಾಮಕ್ಕೆ ನಾವು ಎಷ್ಟರ ಮಟ್ಟಿಗೆ ಮಹತ್ವ ಕೊಡಬೇಕು, ನಾವು ಏನದೀವಿ, ನಮ್ಮ ಸ್ಥಿತಿ ಒಳಗೆ ನಾವು ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ಒಂದು ಪರ್ಫೆಕ್ಟ್ ಐಡಿಯಾ ಸಿಗ್ತದೆ ನಿಮಗೆ ಲಯ ರೂಪ ಚಿಂತನದ. ಅದಕ್ಕೀಗ ಅಜ್ಞಾನ ಎಂದರೇನು ಅನ್ನೋದು
ಪ್ರತಿನಿತ್ಯ ಹೇಳುವ ಪಾಠದ ಮುಂದಿನ ಭಾಗ ಕಂಟಿನ್ಯೂ ಮಾಡೋಣ, ಏನ್ ಸಾಕ್ ಮಾಡೋಣ? ಸಾಕ್ ಮಾಡಿ ನಾಳೆಗೆ ಹೇಳಮ್ಮ. ನೋಡ್ರಿ ನಿಮ್ ವಿಚಾರ ಹೆಂಗದ ಹಂಗ. ಇನ್ನೊಂದು ಅರ್ಧ ತಾಸು ತಗೊಳಮಂದ್ರ ಅಜ್ಞಾನ ಎಂದರೇನು, ಮಾಯೆ ಅಂದ್ರೇನು, ಅವಿದ್ಯೆ ಅಂದ್ರೇನು ಅಂತ ತಿಳ್ಕೊಂಡಿರಿ. ಅಜ್ಞಾನ ಅಂದ್ರೆ ಏನು ಅಂತೇಳಿ ಅದರದ್ದು ಮುಂದಿನ ಭಾಗ ತಗೊಳ್ಳೋಣ, ಏನು ಬೇಡ ಮುಗಿಸ್ಬಿಡಮ್ಮ, ನಾಳೆ ನೋಡೋಣ ಹೆಂಗಂತೀರಿ? ಬಿಡ್ಲಕ್ ಬರಲ್ಲ. ಈಗೇನಿದು ಲಯ ರೂಪ ಚಿಂತನದೊಳಗೆ ಈಶ್ವರನ ಸ್ವರೂಪ ನಾನೇ ಅದೀನಿ, ಜೀವನ ಸ್ವರೂಪ ನಾನೇ ಅದೀನಿ ಅಂತೇನೆ ಜ್ಞಾನ ಸಿಕ್ಕದಲ್ಲ, ಇದು ಏನಾಗ್ತದ? ಇದ್ರ ಮೇಲೆ ಮತ್ತೊಂದು ಹಾಲು ಅನ್ನ ಉಂಡ ಮೇಲೆ ಮತ್ತಿನ್ನೇನು ಉಣದಿರ್ತದ ಅಂತಾರಲ್ಲ, ಮತ್ತೇನು ಉಣೋದು ಬೇಕೇ ಆಗಿಲ್ಲ ಇಷ್ಟು ತಿಳ್ಕೊಂಡ ಮೇಲೆ. ಹಾಲನ್ನ ಉಂಡ ಮೇಲೆ ಮೇಲನ್ನ ಉಣ್ಣುವರೆ ಅಂತ ಇನ್ನು ಮುಂದೆ ಏನ್ ಹೇಳಿದ್ರು ಅದು ಮೇಲಿನ ಅನ್ನ ಅಷ್ಟೇ, ಹಾಲು ಅನ್ನ ಉಂಡ್ರು. ಇವತ್ತಿನ ಪಾಠ ಇಂಪಾರ್ಟೆಂಟ್ ಅದಲ್ರಿ, ಲಯ ಚಿಂತನ. ಮಧ್ಯಮ ಅಧಿಕಾರಿ ಸೂಕ್ಷ್ಮ ಅಂತಂದ್ರ ಕೂಟಸ್ಥ ಸೂಕ್ಷ್ಮ, ಸ್ಥೂಲ ಅಂದ್ರ ಬ್ರಹ್ಮ. ಇನ್ನ ಜೀವ ಸೂಕ್ಷ್ಮ ಅಂತಂದ್ರ ಈಶ್ವರ ಸ್ಥೂಲ, ಅವಿದ್ಯೆ ಸೂಕ್ಷ್ಮ ಅಂದ್ರ ಮಾಯೆ ಸ್ಥೂಲ, ಪಿಂಡಾಂಡ ಸೂಕ್ಷ್ಮ ಅಂತಂದ್ರ ಬ್ರಹ್ಮಾಂಡ ಸ್ಥೂಲದೊಳಗ ಬರ್ತೈತಿ. ಇಲ್ಲಿ ಬ್ರಹ್ಮನ ಹೊರತಾಗಿ ಈಶ್ವರನೂ ಇಲ್ಲ, ಜೀವನೂ ಇಲ್ಲ. ಈಶ್ವರನು ಬ್ರಹ್ಮನೇ ಆಗ್ಯಾನ, ಜೀವನು ಬ್ರಹ್ಮನೇ ಆಗ್ಯಾನ. ಈಶ್ವರೋ ಬ್ರಹ್ಮ ಇವನ ಪರಹ ಅಂದ್ರೆ ನಾನು ಇಲ್ಲಿ ಬ್ರಹ್ಮನೇ ಆಗಿದ್ದೇನೆ. ಯಾವಾಗ ಈಶ್ವರನು ಬ್ರಹ್ಮನೇ ಜೀವನು ಬ್ರಹ್ಮನೇ ಅಂದಾಗ ನಾನು ಕೂಡ ಬ್ರಹ್ಮನೇ ಆಗಿದ್ದೇನೆ. ಅಹಂ ಬ್ರಹ್ಮಾಸ್ಮಿ. ಇಲ್ಲಿ ಜೀವೋ ಬ್ರಹ್ಮ ಇವನ ಪರಹ ಅಂತ ಸೂಕ್ಷ್ಮದೊಳಗ ಅಂದ್ರ ಸ್ಥೂಲದೊಳಗ ಈಶ್ವರೋ ಬ್ರಹ್ಮ ಇವನ ಪರಹ ಅನ್ಬಿಟ್ಟು ಇನ್ನ ಅದ ಇಲ್ಲಿ ಅಹಂ ಬ್ರಹ್ಮಾಸ್ಮಿ ಕೊನೆಯ ಒಂದು ಇದು ಮೂಲ ಹೇಳ್ರಿ. ಎಲ್ಲವೂ ನನ್ನ ಸ್ವರೂಪನಾಗೈತಿ ಅಂತ ಹೇಳಿ ತಿಳಿಯುವುದನ್ನ ಇಲ್ಲಿ ಲಯ ರೂಪ ಚಿಂತನ. ಅಲ್ಲಿ ಭಯ ದುಃಖ ಚಿಂತೆ ಯಾವುದೂ ಇರುವುದಿಲ್ಲ, ಇರುವುದು ಕೇವಲ ಆನಂದ ಮಾತ್ರ. ಅದೇ ನನ್ನ ಸ್ವರೂಪ ಆಗೈತಿ, ನಾನು ಆನಂದ ಸ್ವರೂಪನೇ ಇದ್ದೇನೆ. ಅದಕ್ಕಿದು ಸೂಕ್ಷ್ಮ ರೂಪ ಚಿಂತನ ಅಂತಂದ್ರೆ ಯಾವುದನ್ನ ಆಧರಿಸಿರ್ತದಂದ್ರ ಮೂಲ ಶುದ್ಧ ಬ್ರಹ್ಮನ ಬಳಿಯಲ್ಲಿ ಒಂದು ಮೂಲ ಪ್ರಕೃತಿ ಅಂತ ಅದಲ್ಲ, ಆ ಮೂಲ ಪ್ರಕೃತಿ ಒಳಗಿನ ಸತ್ವಗುಣವನ್ನು ಆಧರಿಸಿದ ಈಶ್ವರ ಮಾಯೆಯರದು ಚಿಂತನ ಮಾಡಿದರೆ ಅದು ಲಯ ರೂಪ ಚಿಂತನ. ಸತ್ವಗುಣದೊಳಗೆ ಈಶ್ವರ ಮಾಯರದರಲ್ರಿ ಬ್ರಹ್ಮಾಂಡ, ಅದನ್ನ ಕುರಿತು ಸ್ಥೂಲ ರೂಪದಲ್ಲಿ ಚಿಂತನ ಮಾಡಿದರೆ ಅದು ಏನಾಯ್ತು? ಸ್ಥೂಲ ರೂಪ ಅಲ್ಲ, ಈಶ್ವರ ಮಾಯೆ ಸತ್ವಗುಣದಲ್ಲಿರಂಥದ್ದು. ಅದ್ರ ಬಗ್ಗೆ ಚಿಂತನ ಮಾಡಿ ಅದರೊಳಗಿಂದ ಬ್ರಹ್ಮನನ್ನ ತಿಳ್ಕೊಂಡ್ರೆ ಅದು ಲಯ ರೂಪ ಚಿಂತನ. ಅದೇ ಮೂಲ ಪ್ರಕೃತಿಯ ರಜೋಗುಣ ಅಂತೇನದಲ್ಲ, ಆ ರಜೋಗುಣದಲ್ಲಿರುವಂತ ಜೀವ ಮತ್ತು ಅವಿದ್ಯೆಯರೇನದರಲ್ಲ, ಅದನ್ನು ಕುರಿತು ಸಣ್ಣದೊಂದು ಧೂಳು ಕಣದಂತಿರುವ ಜೀವನನ್ನ ತಗೊಂಡು ಇಡೀ ಬ್ರಹ್ಮನನ್ನ ಅರಿಯುವಂತ ಪ್ರಕ್ರಿಯೆ ಏನದಂತಂದ್ರೆ ಅದು ಗೌಪ್ಯ ರೂಪ ಚಿಂತನ. ಆ ಈಶ್ವರ ಮಾಯೆಯರನ್ನ ಹಿಡ್ಕೊಂಡು ನಾವು ಬ್ರಹ್ಮ ಅಂತ ತಿಳ್ಕೊಂಡ್ರೆ ಅದು ಲಯ ರೂಪ ಚಿಂತನ. ಜೀವ ಅವಿದ್ಯೆಯರ ಹಿಡ್ಕೊಂಡು ಬ್ರಹ್ಮ ಅಂತ ತಿಳ್ಕೊಂಡ್ರೆ ಅದು ಗೌಪ್ಯ ಚಿಂತನ. ಅದು ಉತ್ತಮ ಅಧಿಕಾರಿಗೆ ಗೌಪ್ಯ ಚಿಂತನ, ಮಧ್ಯಮ ಅಧಿಕಾರಿಗೆ ಲಯ ಚಿಂತನ. ಈ ರೀತಿ ತಿಳ್ಕೋಬೇಕು. ಮುಂದ ಏನಾಗ್ತದ? ಕನಿಷ್ಠ ಅಧಿಕಾರಿಗೆ ಆ ಒಂದು ಮೂಲ ಪ್ರಕೃತಿ ಒಳಗಿರುವಂತ ತಮೋಗುಣ ಪ್ರಧಾನ ಪ್ರಕೃತಿಯನ್ನ ತೋರಿಸಿ ಬ್ರಹ್ಮಜ್ಞಾನ ಹೇಳ್ಬೇಕಾಗ್ತದ ಅವನಿಗೆ.
ಸತ್ವ ರಜ ಪೂರ್ತಿ ಜಡ ಪದಾರ್ಥಗಳನ್ನು ಹಿಡ್ಕೊಂಡು ಅವನಿಗೆ ಬ್ರಹ್ಮಜ್ಞಾನ ಹೇಳ್ಬೇಕು. ಮತ್ತೆ ಕಲ್ಲ ಮಣ್ಣ ಪೂಜೆ ಮಾಡೋದು ಯಾರಿಗದು? ಕನಿಷ್ಠ ಅಧಿಕಾರಿಗಳ ಕೆಲಸ. ಅವನಿಗೂ ಮೋಕ್ಷ ಮಾಡ್ಬೇಕಾಗ್ಯದ. ಅವನಿಗೆ ಮೂವರಿಗೆ ಮೋಕ್ಷ ಕೊಡೋ ಜವಾಬ್ದಾರಿ ಗುರುವಿಗದ. ಅದನ್ನು ಹೇಳವನು ಗುರುನೇ, ಇದನ್ನು ಹೇಳವನು ಗುರುನೇ. ಸ್ಥೂಲ ಸೂಕ್ಷ್ಮ ಅವು ಏನದವಲ್ಲ, ಈ ಒಂದು ಮಾಯೆ, ಅವಿದ್ಯೆ ಮತ್ತು ಜಡ ಪದಾರ್ಥಗಳು, ಅದಕ್ಕೇನಂತಾರೆ ಸತ್ವ ರಜ ತಮ. ಆ ತಮೋಗುಣ ಪ್ರಧಾನವಾದ ಪ್ರಕೃತಿಯನ್ನ ಹಿಡ್ಕೊಂಡು ಪ್ರವಚನ ಮಾಡಿ ಅವನಿಗೆ ಬ್ರಹ್ಮಜ್ಞಾನಿ ಮಾಡಿದರೆ ಅದು ಕನಿಷ್ಠ ಅಧಿಕಾರಿಯ ಮೋಕ್ಷ. ಮತ್ತೆ ಈ ಬ್ರಹ್ಮಾಂಡ, ಮಾಯೆ ಇವುಗಳನ್ನೆಲ್ಲ ಹಿಡ್ಕೊಂಡು ಈಶ್ವರ ಅಂತ ಹೇಳಕ್ಕೆ ಇದನ್ನು ಹೇಳ್ಕೊಂಡು ತತ್ವಜ್ಞಾನ ಹೇಳಿದ್ರೆ ಅವ ಮಧ್ಯಮ ಅಧಿಕಾರಿ. ಮತ್ತೆ ಪಿಂಡಾಂಡ, ಕೂಟಸ್ಥ, ಅವಿದ್ಯೆ, ಜೀವ ಇದನ್ನು ಹಿಡ್ಕೊಂಡು ಅವನಿಗೆ ಮೋಕ್ಷ ಮಾಡಿಸಿದ್ರೆ ಅವ ಉತ್ತಮ ಅಧಿಕಾರಿ ಅಂತ ಈ ರೀತಿಯಾದಂಥ ತಿಳುವಳಿಕೆಗಳು ಬರ್ತಾವ. ಈಗ ಯಾರು ಒಂದು ಕಲ್ಲು ತಗೊಂಡು ಪೂಜೆ ಮಾಡ್ಲಿಕ್ಕತ್ತಾರ ಅಂದ್ರೆ ಲಿಂಗ ಇರ್ಬೋದು, ಯಾವುದೇ ಒಂದು ಮೂರ್ತಿ ಇರ್ಬೋದು, ಅವನು ಮೋಕ್ಷ ಸಾಧನೆ ಒಳಗೆ ಅದನ್ನ ಇಲ್ಲ. ಮೂವರಿಗೆ ಮೋಕ್ಷ ಸಾಧನೆನೇ ಅದ. ಆದ್ರೆ ಅವ್ರವ್ರ ಕೆಪಾಸಿಟಿ ಪ್ರಕಾರ ಕೆಲವೊಬ್ಬರಿಗೆ ಏನ್ ಮಾಡ್ಯಾನ, ಪರಮಾತ್ಮ ಸತ್ವಗುಣದ ವಿಚಾರಗಳು ಹೇಳ್ಯಾನ, ಕೆಲವರಿಗೆ ರಜೋಗುಣದ ವಿಚಾರ ಹೇಳ್ಯಾನ, ಕೆಲವರಿಗೆ ತಮೋ ಗುಣವನ್ನ ಹಿಡ್ಕೊಂಡು ಬ್ರಹ್ಮಜ್ಞಾನಕ್ಕೆ ಹಚ್ಚಿಕೊಡ್ತಾರೆ. ಹಿಂಗಾಗಿ ಯಾರೂ ಕನಿಷ್ಠರಲ್ಲ, ಯಾರೂ ಶ್ರೇಷ್ಠರಲ್ಲ, ಎಲ್ಲರೂ ಆ ಮೋಕ್ಷದ ದಾರಿ ಒಳಗೆ ಅದರ ಅನ್ನೋಂಥದ್ದು ದೊಡ್ಡ ಮನಸ್ಸು, ದೊಡ್ಡ ಗುಣ ಬರ್ತದೆ ಈ ಒಂದು ಗೌಪ್ಯ ಚಿಂತನದೊಳಗೆ. ಉಪಯೋಗದ ಇವತ್ತಿನ ಪಾಠ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ, ಶರಣ ಶರಣ. ಮುಂದೇನು ಮಾಡ್ತೀರಿ ಮಾಡ್ರಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿಗಳು. 4 ಗಂಟೆಗೆ ಸಂಗೀತ ಕಾರ್ಯಕ್ರಮ ಐತಿ, ಎಲ್ಲರೂ ಭಾಗವಹಿಸಿ ಅದರ ಒಂದು ಪ್ರಯೋಜನ ಪಡ್ಕೋಬೇಕಂತ ಹೇಳಿ ಎಲ್ಲರಲ್ಲಿ ಪ್ರಾರ್ಥನೆ. ರಾತ್ರಿ 8 ವಿವಿಧ ಗ್ರಂಥಗಳ ಒಂದು ಜ್ಞಾನವನ್ನು ಪಡ್ಕೊಳ್ಳೋದು ಮತ್ತು ಶ್ರೀ ಸಿದ್ದೇಶ್ವರ ವಿರಚಿತ ಗ್ರಂಥದ ಶ್ರೀ ಸಿದ್ಧಾಂತ ಶಿಖಾಮಣಿಯ ಪ್ರವಚನವನ್ನು ಗುರುಗಳು ನೀಡ್ತಾರೆ. ಎಲ್ಲರೂ ಜಾಯಿನ್ ಆಗಿ ಅದರ ಒಂದು ಫಾಯ್ದೆ ತಗೋಬೇಕಂತ ಹೇಳಿ ಎಲ್ಲರಿಗೂ ವಿಜ್ಞಾಪನೆ. ಶರಣ ಶರಣ.